ಸೊ ನಾನು ಅನ್ನುವಂಥ ಅಸ್ತಿತ್ವ ಬಂದಾಗ ಅಲ್ಲಿ ಪಂಚಕೋಶಗಳ ಬಗ್ಗೆ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಈ ನಾನು ಅಂತ ಬಂದಾಗ ಈ ನಿಮ್ಮ ದೇಹ ಏನು ಕಾಣಿಸ್ತಾ ಇದೆ ಅದು ಔಟರ್ ಮೋಸ್ಟ್ ಲೇಯರ್. ಈಗ ಹೇಗೆ ಕಂಬಳಿ ಹುಳು ತನ್ನ ಸುತ್ತಲೂ ಲೇಯರ್ ಹಾಕಿಟ್ಕೊಳ್ಳುತ್ತಲ್ವ ಪಾತ್ರಗೀತೆ ಆಗೋ ಮುನ್ನ, ಹಾಗೆಯೇ ನಮ್ಮ ದೇಹ ನಮ್ಮ ಆತ್ಮ ಈ ಎಲ್ಲ ಕರ್ಮದ ಬಂಧ ಕಳ್ಕೊಳ್ಬೇಕಲ್ಲ. ನಮ್ಮದೆಲ್ಲ ಜನ್ಮದಿಂದ ಹೊತ್ಕೊಂಡ ಕರ್ಮಗಳನ್ನು ಖಾಲಿ ಮಾಡ್ಕೊಳ್ಳೋಕ್ಕೆ ಈ ಪಂಚಕೋಶಗಳು ಬೇಕು. ಹಾಗಾಗಿ ತಾಯಿಯ ಗರ್ಭವನ್ನು ಸೇರಿ ಗರ್ಭದೊಳಗೆ 9 ತಿಂಗಳು ಮಾಡೋದು ಈ ಪಂಚಕೋಶಗಳ ಲೇಯರಿಂಗ್. ಹೇಗೆ ಒಂದು ಕಡೆಯಲ್ಲಿ ಗೋಡೆ ಮೇಲೆ ಅದು ಕಂಬಳಿ ಹುಳ ಕೂತು ತನ್ನ ಸುತ್ತಲೂ ಕೋಶಗಳನ್ನು ಎಳೆಸ್ಕೊಂಡು ಬಟರ್ಫ್ಲೈ ಆಗೋ ತನಕ ಅಲ್ಲೇ ಕೂತಿರುತ್ತಲ್ಲ, ಹಾಗೇನೆ ನಾವು ಅಮ್ಮನ ಹೊಟ್ಟೆ ಒಳಗಡೆ ಹಾಗೆ ಕೂತಿರ್ತೇವೆ 9 ತಿಂಗಳು ಈ ಕೋಶಗಳನ್ನು ಬೆಳೆಸ್ಕೊಳ್ಳೋದಕ್ಕೆ. ಆಮೇಲೆ ಭೂಮಿ ಮೇಲೆ ಹೊರಗಡೆ ಬರ್ತೇವೆ. ಯಾವಾಗ ಆ ಕೋಶಗಳು ಸೆಲ್ಫ್ ಸಫಿಷಿಯೆಂಟ್ ಆಯಿತು, ಬೆಳವಣಿಗೆ ಪೂರ್ತಿ ಆಯ್ತು ಅಂದಾಗ ಭೂಮಿಗೆ ಬಂದು ನಮ್ಮ ಬದುಕನ್ನು ಶುರು ಮಾಡ್ತೇವೆ. ಕರ್ಮಗಳ ಬಂಧವನ್ನು ಕಳ್ಕೊಳ್ಳಿಕ್ಕೆ ಅಂತ. ನಾವೆಲ್ಲರೂ ಈ ಭೂಮಿಗೆ ಬರೋದು ಯಾವುದಕ್ಕೋಸ್ಕರ? ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಸಿದ್ಧಿಗೋಸ್ಕರ. ಧರ್ಮ ಸಾಧನೆ ಆಗಬೇಕು, ಅರ್ಥ ಸಾಧನೆ ಆಗಬೇಕು, ಕಾಮ ಸಾಧನೆ ಆಗಬೇಕು, ಹಾಗೆಯೇ ಮೋಕ್ಷ ಸಾಧನೆಗೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ಮೋಕ್ಷ ಆಗತ್ತೆ ಆಮೇಲೆ. ಇದನ್ನೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಮೋಕ್ಷ ಸಾಧನೆ ಅನ್ನೋದು ಆಗತ್ತೆ. ಬಟ್ ಅದಕ್ಕಾಗಿ ನಮ್ಮ ಸಿದ್ಧತೆ, ನಮ್ಮ ಕರ್ಮ, ನಮ್ಮ ಜವಾಬ್ದಾರಿ ಇದೆಲ್ಲವನ್ನು ನಿಭಾಯಿಸಲಿಕ್ಕೆ ಈ ಪಂಚಕೋಶಗಳು ಬೇಕು. ಯಾವ್ಯಾವುದು ಪಂಚಕೋಶಗಳು ಹೇಳಿ ನೋಡೋಣ. ಓಲ್ಡ್ ಸ್ಟೂಡೆಂಟ್ಸ್ ರಿವಿಷನ್. ಮೇಡಮ್ ದಿನಾ ನಿಮ್ಮ ವಿಡಿಯೋ ನೋಡ್ತೀನಿ ಅನ್ನೋರೆಲ್ಲ ಉತ್ತರ ಹೇಳಬೇಕೀಗ. ಅನ್ನಮಯ ಕೋಶ ಔಟರ್ ಮೋಸ್ಟ್ ಲೇಯರ್ ಆಯಿತಾ. ಅನ್ನಮಯ ಕೋಶ ಅನ್ನುವಂಥದ್ದು ನಮ್ಮ ಈ ದೇಹ. ಹೊರಗಡೆಯಿಂದ ಈಗೇನು ನಾನು ಕಾಣಿಸ್ತಿದ್ದೀನಿ ಇದು ನಾನು, ನನ್ನ ದೇಹ ನಿಮಗೆ ಕಾಣಿಸ್ತಾ ಇದೆ. ಇದನ್ನು ಅನ್ನಮಯ ಕೋಶ ಅಂತ ಹೇಳ್ತಾರೆ. ಯಾಕೆ? ಅನ್ನದಿಂದ ಪುಷ್ಟಿಯನ್ನು ಪಡ್ಕೊಳ್ಳುವಂಥದ್ದು. ಆಹಾರ, ಇಲ್ಲಿ ಅನ್ನ ಅಂತಂದರೆ ಆಹಾರ, ಆಹಾರದಿಂದ ಪುಷ್ಟಿಯನ್ನು ಪಡ್ಕೊಳ್ಳುವಂತಹ ಒಂದು ಅಸ್ತಿತ್ವದ ಒಂದು ಪದರ ಇದು. ಹಾಗಾಗಿ ಇದನ್ನು ಅನ್ನಮಯ ಕೋಶ ಅಂತ ಹೇಳ್ತೀವಿ. ನಿಮಗೆ ಬರೋ ರೋಗಗಳು, ಹಾಗೆ ನಿಮಗೆ ಸಿಗೋ ಆರೋಗ್ಯ, ನಿಮ್ಮ ದೇಹದ ಆಕಾರ, ಗಾತ್ರ, ಪ್ರಕೃತಿ ಎಲ್ಲವೂ ಸಹ ಅನ್ನದಿಂದ ನಿರ್ಧಾರ ಆಗುತ್ತೆ. ಅನ್ನ ಅಂದರೆ ಆಹಾರದಿಂದ, ಆಯಿತಾ. ಇದು ಅನ್ನಮಯ ಕೋಶ. ಅದರ ಒಳಗಡೆ ಇನ್ನೊಂದು ಲೇಯರ್ ಬರುತ್ತೆ. ಯಾವುದದು? ಪ್ರಾಣಮಯ ಕೋಶ. ಪ್ರಾಣ. ಯಾಕಂದರೆ ಈಗ ನಾನಿಲ್ಲಿ ಕೂತಿದ್ದೀನಿ, ನಾನು ಮಾತಾಡ್ತಿದ್ದೀನಿ ಅಂತಂದರೆ ನನ್ನ ದೇಹದೊಳಗೆ ಏನಿರಬೇಕು? ಪ್ರಾಣ ಇರಬೇಕು. ಸೊ ಪ್ರಾಣ ಚೈತನ್ಯ ಇದ್ದರಷ್ಟೇ ದೇಹಕ್ಕೆ ಚೈತನ್ಯ. ಪ್ರಾಣ ಚೈತನ್ಯ ಇಲ್ಲ ಅಂತಂದರೆ ದೇಹಕ್ಕೂ ಚೈತನ್ಯ ಇಲ್ಲ. ಸೊ ಪ್ರಾಣಮಯ ಕೋಶ, ಅದರ ಒಳಗಡೆನೇ ಇರುವಂಥದ್ದು ಪ್ರಾಣಮಯ ಕೋಶ. ಹಾಗಾಗಿ ನಮಗೆ ನಮ್ಮ ದೇಹ ಬಿಟ್ಟರೆ ನೆಕ್ಸ್ಟ್ ನಮಗೆ ತುಂಬ ಅಟ್ಯಾಚ್ಡ್ ಅಂತ ಅನಿಸೋದು ನಮ್ಮ ಪ್ರಾಣ. ಏನಾದರೂ ಆದ ತಕ್ಷಣ ಅಬ್ಬಾ ಸತ್ತೋದ್ಬಿಟ್ಟೆ ಅಂದ್ಕೊಂಡೆ, ಅಥವಾ ಏನಾದರೂ ಆಗಿಬಿಟ್ರೆ, ಜೀವ ಹೋಗಿಬಿಟ್ರೆ ಅಂದರೆ ಆ ಪ್ರಾಣಕ್ಕೆ ಅಟ್ಯಾಚ್ಮೆಂಟ್ ಅಷ್ಟು ಜಾಸ್ತಿ. ಯಾಕೆ ಅಂದರೆ ಅದು ದೇಹದ ಇಮಿಡಿಯೇಟ್ ನೆಕ್ಸ್ಟ್ ಇರುವಂಥ ಲೇಯರ್ ಆಗಿರೋದ್ರಿಂದ ನೀವು ತುಂಬ ಈಸಿಲಿ ಅದಕ್ಕೆ ಕನೆಕ್ಟ್ ಆಗ್ಬೋದು, ತುಂಬ ಈಸಿಲಿ ಅದನ್ನು ಫೀಲ್ ಮಾಡ್ಕೋಬೋದು, ಹಾಗೆಯೇ ತುಂಬ ಬೇಗ ಅದಕ್ಕೆ ಅಟ್ಯಾಚ್ ಕೂಡ ಆಗ್ಬೋದು. ಸೊ ಇದು ಪ್ರಾಣ ಚೈತನ್ಯ, ಪ್ರಾಣಮಯ ಕೋಶ ಅಂತ ಹೇಳ್ತಾರೆ ಅದನ್ನು. ಸರಿ, ಅದರ ಒಳಗಡೆ ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ ಅದರೊಳಗಡೆ? ವಿಜ್ಞಾನಮಯ ಅಲ್ಲ, ಮನಸ್ಸಿನ ಭಾವನೆಗಳು. ಅದರ ಒಳಗಡೆ ಬರುವಂಥದ್ದು ಮನೋಮಯ ಕೋಶ, ಮನಸ್ಸಿನ ಭಾವನೆಗಳು. ಈ 3ನೇ ಲೇಯರ್. ಅದರ ಒಳಗಡೆ ವಿಜ್ಞಾನಮಯ ಕೋಶ, ಆಯಿತಾ. ಆಮೇಲೆ ಅದರ ಒಳಗಡೆ ಆನಂದಮಯ ಕೋಶ, ಅದರ ಒಳಗಡೆ ನಾನು, ನನ್ನ ಆತ್ಮ. ಸೊ ನಿಜವಾಗಿ ನಾನು ಅಂತ ಬಂದಾಗ ಇಲ್ಲಿ ನಾನಿದ್ದೇನೆ, ಇದು ನಾನು. ನನ್ನ ನಿಜ ಸ್ವರೂಪ ಏನು ಅಂದರೆ ನಾನು ಇಲ್ಲಿ. ಆದರೆ ಅದಕ್ಕೆ ಮತ್ತೆ ನಿಮಗೆ ಮಧ್ಯದಲ್ಲಿ ಈಗ ನಿಮ್ಮ ದೇಹ ಕಾಣಿಸ್ತಿದೆ ಕಣ್ಣಿಗೆ ಅಲ್ವಾ? ದೇಹದಿಂದ ಒಳಗೆ 1 2 3 4 ಇಮ್ಯಾಜಿನ್ ಮಾಡಿ. ಈಗ ನನ್ನ ಮತ್ತು ನಿಮ್ಮ ಮಧ್ಯೆ 4 ಗ್ಲಾಸ್ ಇಟ್ಬಿಟ್ಟಿದ್ದೀವಿ. ಆ ಗ್ಲಾಸ್ ಕ್ಲಿಯರ್ ಇದ್ದರೆ
ಶುದ್ಧ ಇದ್ದರೆ ಗ್ಲಾಸ್ ಇಟ್ಟು ನಾನು ನಿಮಗೆ ಕಾಣಿಸ್ತೀನಿ ಅಲ್ವಾ. ಪ್ರಧಾನಮಂತ್ರಿಗಳೆಲ್ಲ ಭಾಷಣ ಮಾಡುವಾಗ ಕೆಂಪು ಕೋಟೆಯಲ್ಲಿ ಗ್ಲಾಸ್ ಒಳಗೆಲ್ಲ ಇರ್ತಿದ್ರಲ್ಲ. ಈಗಿನ ನಮ್ಮ ಪ್ರಧಾನಮಂತ್ರಿಗಳಿರಲ್ಲ, ಮೊದಲಿನ ಪ್ರಧಾನಮಂತ್ರಿಗಳೆಲ್ಲ ಗ್ಲಾಸ್ ಬಾಕ್ಸಲ್ಲಿ ಇರ್ತಿದ್ರಲ್ಲ. ಆದರೂ ನಮಗವ್ರು ಕಾಣಿಸ್ತಿದ್ರು. ಯಾಕೆ? ಕ್ಲೀನ್ ಆದಂಥ ಶುದ್ಧವಾದ. ಈಗ ಇಲ್ಲಿ ಗ್ಲಾಸ್ನ ಆಚೆ ಚೆನ್ನಾಗಿದ್ದರೂ ನಮ್ಗೆ ಕಾಣ್ತಾರೆ. ಯಾಕೆ? ಗ್ಲಾಸ್ ಕ್ಲೀನ್ ಆಗಿದೆ. ಹಾಗೆಯೇ ನಮ್ಮ ಈ ದೇಹ ಮತ್ತು ನನ್ನ ಮಧ್ಯದಲ್ಲಿ 4 ಲೇಯರ್ಸ್ಗಳು ಬರುತ್ತೆ. ಈ 4 ಗ್ಲಾಸ್ಗಳ ಥರ ನನ್ನ ಮತ್ತು ನನ್ನ ಅಸ್ತಿತ್ವದ ನಿಜ ಅರ್ಥದ ಮಧ್ಯದಲ್ಲಿರುವಂಥ ಲೇಯರ್ಸ್ಗಳು. ಯಾವಾಗ ಇದೆಲ್ಲ ಗಲೀಜಾಗತ್ತೋ, ಯಾವಾಗ ಇದೆಲ್ಲ ಮಸ್ಕಾಗತ್ತೆ, ಧೂಳು ಕೂತ್ಕೊಳ್ಳುತ್ತೆ, ಮಣ್ಣು ಕೂತ್ಕೊಳ್ಳುತ್ತೆ, ಕೆಸರು ಕೂತ್ಕೊಳ್ಳುತ್ತೆ, ಕಸ ಕಟ್ಟಿರುತ್ತೆ, ಆವಾಗ ನಮಗೇನಾಗುತ್ತೆ, ಇಮ್ಯಾಜಿನ್ ಮಾಡಿ ಈ ಗ್ಲಾಸಲ್ಲಿ ಏನು ಫುಲ್ ಕಸ ಕಟ್ಟಿಬಿಟ್ರೆ ನಮಗೆ ಆಚೆ ಕಡೆದು ಏನು ಕಾಣೋದಿಲ್ಲ. ಹಾಗೆಯೇ ನಮಗೆ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಯಾಕಷ್ಟು ಸುಲಭವಾಗಿ ಆಗೋದಿಲ್ಲ. ಎಲ್ಲರೂ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು, ನನ್ನನ್ನು ನಾನು ಅರ್ಥಕೊಳ್ಬೇಕು ಅಲ್ವಾ, ಎನ್ಲೈಟನ್ಮೆಂಟ್ ನಮಗೆ ಆಗಬೇಕು. ಹಾಗಾದರೆ ಎಷ್ಟು ಸುಲಭಕ್ಕೆ ಯಾಕೆ ಎಲ್ರಿಗೂ ಆಗಲ್ಲ? ಯಾಕಂತಂದರೆ ನಮ್ಮ ಈ ಮಧ್ಯದ 4 ಗ್ಲಾಸ್ಗಳನ್ನು ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಕಷ್ಟ ಸ್ವಲ್ಪ, ಗೊತ್ತಾಯ್ತಾ? ಸೊ ಇಲ್ಲಿ ಮೇನಾಗಿ ಜಾಸ್ತಿ ಕಸ ತುಂಬಿಕೊಂಡಿರೋದೇ ನಮ್ಮ ಮನೋಮಯ ಕೋಶದಲ್ಲಿ. ಮನಸ್ಸಿನಲ್ಲಿ 2 ಥರದ ಭಾವನೆಗಳು ಬರುತ್ತೆ, ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಮತ್ತು ಲೋವರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಅಂತ. ಯಾವ್ಯಾವುದು ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್? ಯಾವ್ಯಾವುದು? ಮನಸ್ಸಿನಲ್ಲಿ ನಿಮ್ಮನ್ನು ಅಪ್ಲಿಫ್ಟ್ ಮಾಡುವಂಥ, ನಿಮ್ಮನ್ನು ಬೆಳೆಸುವಂತಹ, ನಿಮ್ಮನ್ನು ನರಿಶ್ ಮಾಡುವಂಥ ಭಾವನೆಗಳು ಯಾವ್ಯಾವುದು? ಈಗ ಯಾರಾದರೂ ನಿಮಗೆ ಯಾವ ಭಾವನೆ ತೋರಿಸಿದ್ರೆ ನಿಮಗೆ ಖುಷಿ ಅನಿಸುತ್ತೆ? ಪ್ರೀತಿ ಅಲ್ವಾ? ಖುಷಿನೇ ಆಗಲ್ವಾ ನಿಮಗೆ? ಪ್ರೀತಿ, ಸಹನೆ, ಕರುಣೆ, ತಾಳ್ಮೆ, ಧೈರ್ಯ, ಆತ್ಮವಿಶ್ವಾಸ, ಹಾಂ ಅಲ್ವಾ? ಬೇರೆಯವರು ನಿಮಗೆ ಈ ಎಲ್ಲ ಭಾವನೆಗಳನ್ನು ತೋರಿಸಿದ್ರೆ ನಿಮ್ಗೇನು ಅನಿಸುತ್ತೆ? ನರಿಶ್ ಥರ ಫೀಲ್ ಆಗಲ್ವಾ? ಒಂದು ತುಂಬ ಆತ್ಮೀಯವಾದಂತಹ ಭಾವ ಅಂತ ನಿಮ್ಗೆ ಅನಿಸುತ್ತೆ. ಯಾಕಂದರೆ ಇದೆಲ್ಲ ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್. ಹಾಗೆ ಬೇರೆಯವ್ರು ಯಾವ್ಯಾವ ಭಾವನೆ ತೋರಿಸೋದು ನಿಮಗೆ ಬೇಜಾರಾಗತ್ತೆ? ಕೋಪ, ದ್ವೇಷ, ಮತ್ತು ಅಸೂಯೆ, ಮತ್ತು ಅಳು, ದುಃಖ, ಕೊರಗುವಿಕೆ, ಹಾಂ ಮತ್ತೆ ಮತ್ತೆ ಹಾಂ ಅದಕ್ಕೆ ಏನಂತಾರೆ? ಹಾಂ ಅಲಕ್ಷ್ಯ ಮಾಡುವಂಥದ್ದು, ಲಕ್ಷ್ಯ ಕೊಡದೆ ಇರುವಂಥದ್ದು, ನಿಷ್ಕಾಳಜಿ. ಹಾಂ ಓಕೆ. ಮತ್ತೆ ಕೋಪ, ದ್ವೇಷ, ಹಠ ಇಷ್ಟ ಆಗಲ್ಲ ಅಲ್ಲ? ಬೇರೆಯವ್ರು ಬಂದು ನಿಮ್ಮ ಹತ್ರ ಹಠ ಮಾಡಿದ್ರೆ ಇಷ್ಟ ಆಗುತ್ತಾ? ಇಲ್ಲ. ಸೊ ಹಠ, ಕೋಪ, ದ್ವೇಷ, ಮತ್ತು ಅಸೂಯೆ, ಕೊರಗುವಿಕೆ, ಇದನ್ನೆಲ್ಲ ನಾವು ಲೋವರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಟಿಮೇಟ್ಲಿ ಯಾವಾಗಲೂ ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ ನಿಮಗೆ, ನಾವು ಎಲ್ಲದನ್ನ ಬಿಟ್ಟು ಎಲ್ಲೋ ಹೋಗಿ ಶಾಂತವಾಗಿ ನಾನಿದ್ದೇನೆ ಅನ್ನೋದು ದೊಡ್ಡ ಸಾಧನೆ ಅಲ್ಲ. ಯಾಕಂತಂದರೆ ಎಲ್ಲ ಚೆನ್ನಾಗಿದ್ದಾಗ ನಗ್ತಾ ಸಾಮಾನ್ಯವಾಗಿರೋದು ಕಂಪ್ಯಾರಿಟಿವ್ಲಿ ಸುಲಭ. ಆದರೆ ಎಲ್ಲ ಬಂಧನಗಳಲ್ಲಿದ್ದು ನಿಮ್ಮ ಸಂಸಾರ, ನಿಮ್ಮ ಸಂಬಂಧ, ನಿಮ್ಮ ಎಜುಕೇಷನ್, ನಿಮ್ಮ ವೃತ್ತಿ ಜೀವನ ಎಲ್ಲದನ್ನು ನಿಭಾಯಿಸಿ ಸಮಾಜದ ಕಟ್ಟುಪಾಡುಗಳು ಇದೆಲ್ಲದರ ಮಧ್ಯದಲ್ಲಿ ಇದ್ದು ಕೂಡ ನಿಮ್ಮ ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸನ್ನು ಕಾಪಾಡಿಕೊಳ್ಳೋದು ನಿಮ್ಮ ಮನೋಮಯ ಕೋಶವನ್ನು ಕ್ಲಿಯರ್ ಮಾಡ್ತಾ ಬರುತ್ತೆ. ಮನಸ್ಸು ತಿಳಿಯಾಗೋದು ಅಂತ ಹೇಳ್ತಾರಲ್ವ. ಸೊ ಮನಸ್ಸು ತಿಳಿಯಾಗಬೇಕಂದಾಗ ಈ ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸನ್ನು ಜಾಸ್ತಿಯಾಗಿ ನೀವು ಇಟ್ಕೋಬೇಕು. ಅದರಲ್ಲೂ ಇನ್ನೊಂದು ಮಿಸ್ಟೇಕ್ ಎಲ್ಲರೂ ಕಾಮನ್ಲಿ ಮಾಡೋದೇನು ಗೊತ್ತಾ? ನಾವು ಹೊರಗಡೆ ಜಗತ್ತಿನ ಜೊತೆ ಚೆನ್ನಾಗಿರ್ತೀವಿ. ಅಂದರೆ ಈಗ ನಾನು ನಿಮಗೆಲ್ಲೋ ಅಪರೂಪಕ್ಕೆ ಸಿಗ್ತೀನಿ, ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಯಾಕಂದರೆ ನಾನು ಎಲ್ಲೋ 1 ಸತಿ ಸಿಗೋಳು, 2 ಸತಿ ಸಿಗೋಳು ಬಿಟ್ಟರೆ ಇಡೀ ನಿಮ್ಮ ಜೀವನದಲ್ಲಿ ದೈನಂದಿನ ಚಟುವಟಿಕೆಯಲ್ಲಿ ನಾನು ಸಿಗೋದಿಲ್ಲ. ಆದರೆ ಯಾರು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ದಿನ ಸಿಗ್ತಾವೆ ಅವ್ರ ಜೊತೆಲಿ ಮನಸ್ತಾಪಗಳು ಜಾಸ್ತಿ. ಗಂಡನ ಕಂಡ್ರೆ ಹೆಂಡ್ತಿಗೆ ಸಿಟ್ಟು, ಹೆಂಡ್ತಿನ ಕಂಡ್ರೆ ಗಂಡನಿಗೆ ಸಿಟ್ಟು, ಅಪ್ಪ ಮಕ್ಕಳು, ಅಮ್ಮ ಮಕ್ಕಳು, ಅಥವಾ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಲ್ಲಿ ಜಗಳ, ಅತ್ತೆ ಸೊಸೆಯಲ್ಲಿ ಜಗಳ. ಹೌದಲ್ವ? ಹೇಗೆ ಮನೆಯಲ್ಲಿ ಅತ್ತೆ ಸೊಸೆಯಲ್ಲಿ ಜಗಳ,
ಆಮೇಲೆ ಆಚೆ ಈಚೆ ನೆರೆಹೊರೆಯವರಲ್ಲಿ ಜಗಳ, ಮತ್ತು ನೀವು ನಿಮ್ಮ ಎಂಪ್ಲಾಯೀಸ್ಗಳ ಜೊತೆ ಜಗಳ, ನೀವು ನಿಮ್ಮ ಬಾಸ್ ಜೊತೆ ಜಗಳ. ಸೊ ಅಲ್ಟಿಮೇಟ್ಲಿ ಈ ಒಂದು 24 ಅವರ್ಸಲ್ಲಿ ಯಾರನ್ನು ನೀವು ಎವ್ರಿ ಡೇ ಮೀಟ್ ಆಗ್ತೀರೋ ಅವರ ಜೊತೆ ಈ ಲೋವರ್ ಫ್ರೀಕ್ವೆನ್ಸಿ ಇಮೋಷನ್ ಜಾಸ್ತಿ ಇದೆ ಅಂತಂದರೆ ಏನಾಯಿತು, ನಮ್ಮ ಕ್ವಾಲಿಟಿ ಆಫ್ ಲೈಫ್ ಹಾಳಾಗ್ತಾ ಬಂತು. ಹೌದು, ಬಿಕಾಸ್ ನೀವೆಷ್ಟು ಶ್ರೀಮಂತರು ಅಂತ ನಿರ್ಧಾರ ಆಗೋದು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಅಲ್ಲ. ನೀವೆಷ್ಟು ಶ್ರೀಮಂತರು ಅಂತ ನಿರ್ಧಾರ ಆಗೋದು ನಿಮ್ಮ ಜೊತೆಯಲ್ಲಿ 24 ಗಂಟೆಯಲ್ಲೂ ಸಿಗ್ತಾರಲ್ಲ, ಎವ್ರಿ ಡೇ ಆ್ಯಂಡ್ ನೈಟ್ ಸಿಗ್ತಾರಲ್ಲ, ಅವರ ಜೊತೆ ನೀವು ಹೇಗಿರ್ತೀರಾ ಅದು ನಿಮ್ಮ ಜೀವನವನ್ನು, ನಿಮ್ಮ ಶ್ರೀಮಂತಿಕೆಯನ್ನು ನಿರ್ಧಾರ ಮಾಡುತ್ತೆ. ಯಾಕಂದರೆ ನಿಜವಾದ ಅಸೆಟ್ ಅದೇ. ಈಗ ನೋಡಿ, ಈಗ ಮೊನ್ನೆ ಯಾರೋ 47 ವರ್ಷದ ನಟ ತೀರಿ ಹೋದ್ರು ಅಂದರು, ಇವತ್ತು ನೋಡಿದ್ರೆ ಯಾರೋ 37 ವರ್ಷದ ಬರಹಗಾರ ತೀರಿ ಹೋದರು ಅಂತ. ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ಗಳು, ಇಂಥದ್ದೇನೇನೋ, ಒಂದು ಕಡೆ ಕೊಲೆ ಆಗುತ್ತೆ, ಇನ್ನೊಂದು ಕಡೆ ದರೋಡೆ ಆಗುತ್ತೆ, ಮತ್ತೊಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ, ಅನಾರೋಗ್ಯಗಳು ಬರುತ್ತೆ. ಯಾರ ಜೀವನ ಎಷ್ಟು ಹೊತ್ತಿಗೆ ಕೊನೆಯ ದಿನ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಗೆ ಆ ಗೊತ್ತಿಲ್ಲದೆ ಇರೋ ಅನ್ಸರ್ಟೇನ್ ಇರೋಂಥ ಆ ವಿಷಯದ ಬಗ್ಗೆನೂ ನಾವು ಹೆಂಗೆ ಬದುಕ್ತೀವಿ ಅಂತಂದರೆ ಆ್ಯಸ್ ಇಫ್ ನನ್ನ ಜೀವನದ ಮುಖ್ಯ ಉದ್ದೇಶನೇ ನಿಮ್ಮ ಜೊತೆ ಜಗಳ ಆಡೋದು ಅನ್ನೋ ಥರ ನಾವು ಬದುಕ್ತೀವಿ ಅಲ್ವಾ. ಆ ಕ್ಷಣದಲ್ಲಿ ಒಮ್ಮೆ ಜಗಳ ಆಡುವಾಗ ನೆನ್ಪು ಮಾಡ್ಕೊಳ್ಳಿ, ನೀವು ಯಾರ್ಯಾರ ಜೊತೆ ಜಗಳ ಆಡ್ತೀರೋ ಅದನ್ನು ನೆನ್ಪು ಮಾಡ್ಕೊಳ್ಳಿ. ನಮ್ದು ಹೇಗೆ ಆ ಮೈಂಡ್ಸೆಟ್ ಇರುತ್ತೆ ಅಂತಂದರೆ ಅದೆಲ್ಲ ಈ ಮಾಯೆ ಎಲ್ಲ ನಮ್ಗೆ ಬರ್ತೋಗ್ಬಿಡತ್ತೆ. ಇದು ನಾನಲ್ಲ, ಇದು ನನ್ನ ಮನಸ್ಸಿನ ಭಾವನೆ ಅಷ್ಟೇ, ಅಥವಾ ಇದೆಲ್ಲ ನಡೆಯುತ್ತೆ, ಹೋಗುತ್ತೆ, ಬರುತ್ತೆ, ಬಟ್ ಲೈಫ್ ಇಸ್ ಎಟರ್ನಲ್ ಅನ್ನೋದು, ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ, ಇದೆಲ್ಲ ನಮಗೆ ನೆನಪೇ ಆಗಲ್ಲ. ನಾವು ಆ ಕ್ಷಣಕ್ಕೆ ಬರೀ ನಾನು ಸರಿ ನೀನು ತಪ್ಪು ಪ್ರೂವ್ ಮಾಡೋದ್ರಲ್ಲಿ ಅಷ್ಟೇ ಜಿದ್ದು ನಮ್ಮದು, ಅಷ್ಟೇ, ಇನ್ನೇನಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋದು ಅಂದರೆ, ನೀವು ನನ್ನ ಹತ್ರ ಜಗಳ ಆಡಿ, ತೊಂದರೆ ಇಲ್ಲ, ಯಾಕೆ ಹೇಳಿ, ನನ್ನ ಜೀವನದಲ್ಲಿ 1-2 ಸತಿ ಸಿಗೊಳ್ತೀನಿ. ಆದರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ನಿಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ, ಅವರ ಜೊತೆ ನೀವು ಖಂಡಿತ ಜಗಳ ಆಡಬಾರ್ದು. ಯಾಕಂದರೆ ಅಲ್ಟಿಮೇಟ್ಲಿ ನೋಡಿ, ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಎಲ್ಲ ಇದ್ದಾರೆ ಅಂತ ಇಟ್ಕೊಳ್ಳಿ, ಎಲ್ರಿಗೂ ಒಬ್ಬರ ಮೇಲೆ ಒಬ್ಬರು ಪ್ರೀತಿನೇ ಇರುತ್ತೆ ಅಲ್ವಾ. ಈಗ ಅಮ್ಮ ಮಗಳಿಗೆ ಬೈದರೆ ಅಮ್ಮಂಗೆ ಪ್ರೀತಿ ಇಲ್ಲ ಅಂದ್ಕೊಂಡಿದ್ಯಾ ನಿನ್ನ ಮೇಲೆ? ತುಂಬ ಪ್ರೀತಿ ಇರುತ್ತೆ, ಅದಕ್ಕೆ ಬೈತಾರೆ. ಪ್ರೀತಿ ಇಲ್ಲ ಅಂತಂದರೆ ಬಿಟ್ಬಿಡ್ತಿದ್ರು, ಏನಾದರೂ ಹಾಳಾಗೋಗ್ಲಿ, ಏನಾಗೋದಿದೆ ನನಗೆ ಅಲ್ವಾ. ಪ್ರೀತಿ ಇರೋದಕ್ಕೇ ಹೇಳೋದು. ಪ್ರೀತಿ ಕಾಳಜಿ ಇಲ್ಲ ಅಂತಂದರೆ ಬಿಟ್ಬಿಡ್ತಿದ್ರು, ಏನು ಮಾಡ್ರೂ ನಡೆಯುತ್ತೆ, ಹಾಳಾದರೂ ಆಗತ್ತೆ ಅವಳ ಜೀವನ, ನನಗೇನಾಗೋದಿದೆ ಅಂತ. ಆದರೆ ಪ್ರೀತಿ ಇರೋದ್ರಿಂದ ನಾವೇನು ಮಾಡ್ತೀವಿ, ಅವರಿಗೆ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತೇವೆ, ಹೆದರಿಸಿ ಹೇಳೋ ಪ್ರಯತ್ನ ಮಾಡ್ತೇವೆ, ಬೈದು ಹೇಳೋ ಪ್ರಯತ್ನ ಮಾಡ್ತೇವೆ. ಆದರೆ ಅದರ ಹಿಂದಿನ ಉದ್ದೇಶ ಏನು? ಪ್ರೀತಿನೇ. ಹೇಳುವ ರೀತಿ ಬೇರೆ ಬೇರೆ ಇದ್ದಿರ್ಬೋದು. ಈಗ ಒಬ್ಬರು ಟೀಚರ್ ಮಕ್ಕಳಿಗೆ ಹೊಡಿತಾರೆ, ಬೈತಾರೆ, ಗದರಿಸ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಯಾಕೆ? ಅವರಿಗೆ ಆ ಮಗುವಿನ ಮೇಲೆ ದ್ವೇಷ ಇದೆ ಅಂತಲ್ಲ, ಆ ಮಗುವಿನ ಭವಿಷ್ಯ ಚೆನ್ನಾಗಿ ರೂಪುಗೊಳ್ಬೇಕನ್ನೋ ಕಾರಣಕ್ಕೆ, ಮಗುವಲ್ಲಿ ಶಿಸ್ತು ಬರಲಿ, ಒಂದು ಒಳ್ಳೆ ರೀತಿಯಲ್ಲಿ ಮಗು ಜೀವನವನ್ನು ರೂಪಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಶಿಕ್ಷಕಿಯಾಗಿ ಅವ್ರು ತಗೊಳ್ತಾರೆ. ಹಾಗೆಯೇ ಈಗ ಮನೆಯಲ್ಲಿ ಗಂಡ ಹೆಂಡತಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಮಾತುಕತೆಗಳು ಬರುತ್ತೆ, ಜಗಳ ಆಗುತ್ತೆ. ಆದರೆ ಇಬ್ಬರ ಇಂಟೆನ್ಷನು ಏನಾಗಿರುತ್ತೆ? ಮನೆಗೆ ಒಳ್ಳೇದಾಗಬೇಕು, ನಮಗೆ ಒಳ್ಳೇದಾಗಬೇಕು, ನಮ್ಮ ಕುಟುಂಬಕ್ಕೆ, ನಮ್ಮ ಸಂಸಾರಕ್ಕೆ, ಎಲ್ಲರಿಗೂ ಒಳ್ಳೇದಾಗಬೇಕು. ಇದೇ ಉದ್ದೇಶ ಒಂದೇ. ಆದರೆ ಅಲ್ಲಿ ನಾನು ಹೇಳುವ ರೀತಿ ಬೇರೆ, ನೀನು ಹೇಳುವ ರೀತಿ ಬೇರೆ ಅಂದಾಗ ಆ ಬರೀ ಒಂದು ಮಾತನಾಡುವ ರೀತಿಯಿಂದ ವ್ಯತ್ಯಾಸ ಆಗಿ ನಾವು ಜಗಳ ಆಡ್ತಾ ಇರ್ತೀವಿ. ಅದಾಗಬಾರ್ದು. ಸೊ ನಿಮ್ಮ ಜೊತೆಯಲ್ಲಿರುವಂತಹ ಜನರಿಗೆ, ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ತಂದೆ ತಾಯಿಯರಾಗಿರ್ಬೋದು, ಯಾವತ್ತೂ ಎದುರುತ್ತರ ಕೊಡಲಿಕ್ಕಿಲ್ಲ. ಶಿವಾಂಶ ಗೊತ್ತಾಯ್ತಾ? ಅಪ್ಪ ಅಮ್ಮ ಏನು ಹೇಳಿದ್ರು ಓಕೆ ಅನ್ಬೇಕು. ಏನನ್ಬೇಕು? ಓಕೆ ಅನ್ಬೇಕು. ಏನನ್ಬೇಕು ಸಲೋನಿ? ಓಕೆ ಅನ್ಬೇಕು. ಏನು ಹೇಳಿದ್ರು? ಬಿಕಾಸ್ ಅವರು ನಿಮಗಿಂತ ಹೆಚ್ಚಿಗೆ ಲೈಫನ್ನು ನೋಡಿದ್ದಾರೆ ಅಲ್ವಾ. ಸೊ ಅಪ್ಪ ಅಮ್ಮ ಎಂತ ಹೇಳಿದ್ರೆ ಏನನ್ಬೇಕು? ಓಕೆ ಅಂತ ನೋಡಿ. ಗುಡ್ ಗರ್ಲ್, ಅಕ್ಕ ಗುಡ್ ಗರ್ಲ್ ನೋಡು, ಅಕ್ಕನ ಫ್ರೆಂಡ್ಶಿಪ್ ಮಾಡ್ಕೊ, ಫುಲ್ ಗುಡ್ ಗರ್ಲ್ ಅಕ್ಕ. ಏನು ಹೇಳಿದ್ರು ಓಕೆ ಅಂತಾರೆ ಅಪ್ಪ ಅಮ್ಮ. ಯಾಕೆ ಅಂತಂದರೆ ಅಲ್ಲಿ ಅಪ್ಪ ಅಮ್ಮ ಹೇಳಿದ್ದು ಸರಿಯೋ ತಪ್ಪೋ ಸಂಬಂಧ ಇಲ್ಲ. ಅವ್ರು ನನ್ನ ಅಪ್ಪ ಅಮ್ಮ, ನನ್ನನ್ನು ಈ ಭೂಮಿಗೆ ಅವ್ರು ತಂದಿದ್ದಾರೆ, ಅಷ್ಟೇ ಸಾಕು ನಾವು ಅವರಿಗೆ ಗೌರವ ಕೊಡಲಿಕ್ಕೆ. ಅವರು ಒಳ್ಳೆಯವರ ಕೆಟ್ಟವರ, ಅವ್ರು ಈಗ ಹೇಳ್ತಾ ಇರೋ ವಿಷಯ ಸರಿನಾ ತಪ್ಪ ಸಂಬಂಧ ಇಲ್ಲ. ನಿಮಗೆ ಜನ್ಮ ಕೊಟ್ಟಿದ್ದಾರಲ್ಲ, ಹಾಗಾಗಿ ನೀವು ಅವರಿಗೆ ಗೌರವ ಕೊಡಬೇಕು. ಗೊತ್ತಾಯ್ತಾ? ಹಾಗೆಯೇ ಮಕ್ಕಳಿಗೆ ತಂದೆ ತಾಯಿ ಆಗಲು
ನಿಮ್ಮ ಪ್ರೀತಿಯನ್ನು, ನಿಮ್ಮ ಶಿಸ್ತನ್ನು ಅಳವಡಿಸ್ಕೊಳ್ಳುವಾಗ ಅದನ್ನು ಆದಷ್ಟು ಸಮಾಧಾನದಿಂದ ಕನ್ವೆ ಮಾಡೋ ಪ್ರಯತ್ನ ಮಾಡಿ. ತಿಳಿಸಿ ಹೇಳಿ. ಹಾಗೆ ಅಂತ ತಲೆ ಮೇಲೆ ಹೊತ್ಕೊಳ್ಳಿ ಅಂತ ಇಲ್ಲ, ನಾನು ಹೇಳಿದೆಲ್ಲ ಕೊಡಿಸಿ ತಲೆ ಮೇಲೆ ಕೊಡಿಸಿ ಅಂತ ಹೇಳ್ತಿಲ್ಲ. ಆದರೆ ಆದಷ್ಟು ಈಗ ನೋಡಿ, ಅಟ್ ದ ಎಂಡ್ ಆಫ್ ದ ಡೇ ನಮ್ಮದೇ ಮಗು ನನ್ನನ್ನು ದ್ವೇಷಿಸ್ತಿದೆ ಅಂತಂದರೆ ನಾನೇನು ಸಾಧನೆ ಮಾಡ್ದಂಗಾಯ್ತು? ಮಗುವಿಗೋಸ್ಕರನೇ ನಾನೆಲ್ಲ ಮಾಡ್ತಿರೋದು, ಆ ಮಗುಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತಿರೋದು. ಬಟ್ ನಾನು ಹೇಳುವ ರೀತಿ, ಅದನ್ನ ಕನ್ವೆ ಮಾಡೋ ರೀತಿ ತಪ್ಪಾದಾಗ ಅಟ್ ದ ಎಂಡ್ ಆಫ್ ದ ಡೇ ಆ ಮಗು ಯಾಕಾದರೂ ಈ ಅಮ್ಮ ಅಥವಾ ಯಾಕಾದರೂ ಈ ಅಪ್ಪ ನನಗಿದ್ದಾರಪ್ಪ, ಈ ಅಪ್ಪ ಯಾಕೆ ಇಷ್ಟು ತ್ರಾಸು ಕೊಡ್ತಾರಪ್ಪ ಅಂತ ನಮ್ಮಿಂದ ಇನ್ನಷ್ಟು ದೂರನೇ ಆಗ್ತಾ ಇದೆ ಆ ಮಗು ಅಂತಂದರೆ ನಾನೇನು ಸಾಧನೆ ಮಾಡ್ದಂಗಾಯ್ತು? ಅದನ್ನೇ ನಾವು ಕನ್ವೆ ಮಾಡುವಾಗ ಈ ಹೈಯರ್ ಸೋರ್ಸ್ ಆಫ್ ಇಮೋಷನ್ಸನ್ನು ಉಪಯೋಗಿಸ್ಕೊಂಡ್ರೆ ನಿಮ್ಮ ಮನೋಮಯ ಕೋಶ ಕೂಡ ಕ್ಲೀನ್ ಆಗುತ್ತೆ, ಮಗುವಿನ ಮನೋಮಯ ಕೋಶ ಕೂಡ ಕ್ಲೀನ್ ಇರುತ್ತೆ. ಅದನ್ನು ಸ್ವಲ್ಪ ಸಮಾಧಾನದಲ್ಲಿ ತಾಳ್ಮೆಯಿಂದ ಹೇಳಬೇಕು ಮಗುವಿಗೆ. ನೋಡು, ನೀನು ಹೇಳಿದ್ದನ್ನು ಕೊಡಿಸ್ಬಾರ್ದು ಅಂತ ನಂಗೆ ಖಂಡಿತ ಇಲ್ಲ, ಆದರೆ ಇದನ್ನು ಕೊಡಿಸಿದ್ರೆ ನಿನ್ನ ಜೀವನಕ್ಕೆ ಒಳ್ಳೇದಾಗೋದಿಲ್ಲ, ಹಾಗಾಗಿ ನಾನು ಕೊಡಿಸ್ತಾ ಇಲ್ಲ. ನನಗೆ ನೀನಂದರೆ ತುಂಬ ಇಷ್ಟ, ಆದರೆ ಇದನ್ನು ನಾನು ಕೊಡಿಸೋದಿಲ್ಲ, ಇಷ್ಟೇ. ಈ ರೀತಿ ಕನ್ವೆ ಮಾಡಬೇಕು. ಅದ್ರ ಬದಲು ನಾವು ಅದನ್ನು ತುಂಬ ಹಾರ್ಷಾಗಿ ಹೇಳ್ತೀವಿ. ಆ್ಯಂಡ್ ಮಕ್ಕಳಿಗೆ ತಲೆಗೆ, ಆ ಪುಟಾಣಿ ತಲೆ, ಅವರಿಗೂ ಜೀವನದ ಅನುಭವ ಇಲ್ಲ, ಅವರಿಗೂ ಕಷ್ಟ ಸುಖ ಗೊತ್ತಿಲ್ಲ. ಹಾಗಾಗಿ ಆ ಮಕ್ಕಳು ಏನು ಮಾಡ್ತಾರೆ, ನಾನು ಹೇಳಿದ್ದೆಲ್ಲ ಕೊಡಿಸಿದ್ರೆ ಅಮ್ಮ ಒಳ್ಳೆಯವರು, ಅಪ್ಪ ಒಳ್ಳೆಯವರು, ನಾನು ಹೇಳಿದ ಒಂದನ್ನು ಕೊಡಿಸೋದಿಲ್ಲ ಅಂದರೆ ಅಪ್ಪ ಕೆಟ್ಟವರು, ಅಮ್ಮ ಕೆಟ್ಟವರು, ಹಂಗೆ ಅಂದ್ಕೊಬಿಡ್ತಾರೆ. ಹಾಗಾಗಿ ನೀವು ಕೊಡಿಸೋದಿಲ್ಲ ಅಂತ ಹೇಳೋ ಬದಲು ಏನು ಹೇಳಬೇಕು, ಯಾಕೆ ಕೊಡಿಸಲ್ಲ ಅನ್ನೋದನ್ನು ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಹಾಗೆ ನಿಮ್ಮ ಬಾಂಧವ್ಯಗಳಲ್ಲೂ ಅಷ್ಟೇ, ಆದಷ್ಟು ನಿಮ್ಮ ಜೊತೆ ಇರೋರನ್ನು ಮೊದಲು ಕ್ಷಮಿಸಿ. ಗಂಡ ಹೆಂಡತಿ, ಬಾಸ್, ಕೆಲಸದವರು, ನೆರೆಹೊರೆಯವರು, ಅಕ್ಕ ತಂಗಿ, ಅಣ್ಣ ತಮ್ಮ, ಅತ್ತೆ ಸೊಸೆ, ದಯವಿಟ್ಟು ಯಾರಾದರೂ ಒಬ್ಬರನ್ನ ಕ್ಷಮಿಸಿ. ಯಾಕಂದರೆ ಈ ಕ್ಷಮೆ ಅನ್ನೋದು ಕೂಡ ಹೈಯರ್ ಸೋರ್ಸ್ ಆಫ್ ಇಮೋಷನ್. ಆ ಒಂದು ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ ಏನು ಮಾಡುತ್ತೆ, ಈ ಮನೋಮಯ ಕೋಶವನ್ನು ಕ್ಲೀನ್ ಮಾಡ್ತಾ ಬರುತ್ತೆ. ನಾವು ಆ ಗುದ್ದಾಟದಲ್ಲಿ, ಜಗಾಟದಲ್ಲಿ ನಮ್ಮ ಲೈಫನ್ನು ಕಳ್ಕೊಳ್ತಿದ್ದೀವಿ, ನಮ್ಗೆ ಅರ್ಥ ಆಗ್ತಿಲ್ಲ, ಅದು ಲೈಫಿನ ನಿಜವಾದ ಎಸೆನ್ಸನ್ನು ಕಳ್ಕೊಳ್ತಾ ಇದ್ದೀವಿ. ಹಾಗಾಗ್ಬಾರ್ದು. ಪ್ರತಿ ಸತಿ ಆ ಥರ ಆದಾಗ ದಯವಿಟ್ಟು 1-2-3 ಸತಿ ನಿಮ್ಗೆ ಫುಲ್ ಕೋಪ ಬಂದಾಗ, ಫುಲ್ ದುಃಖ ಬಂದಾಗ, ಫುಲ್ ರೆಸ್ಟ್ಲೆಸ್ ಫೀಲ್ ಆದಾಗ ದಯವಿಟ್ಟು ಡೀಪಾಗಿ 3 ಸತಿ ಆಳವಾಗಿ ಉಸಿರನ್ನು ತಗೊಳ್ಳಿ. ನಿಮ್ಮ ಉಸಿರನ್ನ ಗಮನಿಸ್ಕೊಂಡು ಇಲ್ಲ, ಓಕೆ ಇವತ್ತು ಇದ್ರ ಬಗ್ಗೆ ಮಾತಾಡಲ್ಲ, ನಾಳೆ ಮಾತಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡಿ. ಒಂದಿನ ಪೋಸ್ಟ್ಪೋನ್ ಮಾಡಿ, ಅಲ್ಲಿಗೆ ಎಷ್ಟೋ ಮಟ್ಟಿಗೆ ಶಾಂತ ಆಗುತ್ತೆ. ಏನು ಹರಿದು ಬಿದ್ದು ಹೋಗೋದಿಲ್ಲ, ಒಂದಿನದಲ್ಲಿ ಏನೂ ಕಿತ್ತು ಹೋಗೋದಿಲ್ಲ. ಒಂದಿನ ಪೋಸ್ಟ್ಪೋನ್ ಮಾಡಿ. ಹಾಗೆ ಯಾವುದಾದ್ರೂ ವಿಷಯದಲ್ಲಿ ಒಳ್ಳೇದನ್ಸಿದ್ದನ್ನು ದಯವಿಟ್ಟು ಆ ಕ್ಷಣಕ್ಕೆ ಹೇಳಿ. ಅದು ನಾವು ಉಲ್ಟಾ ಮಾಡ್ತೀವಿ, ಒಳ್ಳೇದನ್ಸಿದ್ದನ್ನು ಹೇಳೋದಿಲ್ಲ, ಕೆಟ್ಟದ್ದನ್ನು ಫಸ್ಟ್ ಹೇಳ್ಬಿಡ್ತೀವಿ. ಇದು ಉಲ್ಟಾ ಆಗಬೇಕು. ಒಳ್ಳೆಯದನ್ನು ಹುಡುಕಿ ಪ್ರತಿನಿತ್ಯ ಹೇಳ್ತಾ ಬನ್ನಿ, ಕೆಟ್ಟದ್ದನ್ನು ನಾಳೆ ಹೇಳಿದ್ರಾಯ್ತು ಅಂತ ಪೋಸ್ಟ್ಪೋನ್ ಮಾಡ್ತಾ ಬನ್ನಿ. ಆವಾಗ ಎಲ್ಲ ಲೇಯರ್ಸ್ಗಳು ಒಂದೊಂದಾಗಿ ಕ್ಲೀನ್ ಆಗ್ತಾ ಬರುತ್ತೆ. ಕ್ಲೀನ್ ಆದರೆ ನಮ್ಮ ಆತ್ಮ ಸಾಕ್ಷಾತ್ಕಾರ ನಮಗೆ ಈಸಿಯಾಗಿ ಆಗುತ್ತೆ. ಗೊತ್ತಾಯ್ತಾ? ಏನಾದರೂ ಡೌಟ್ಸ್ ಇದೆಯಾ ತಲೆ ಮೇಲೆ? ಏನು ಹೇಳಿ? ಹೌದು, ಯಾಕಂತಂದರೆ ಅದನ್ನು ನಾವು ಕನ್ವೆ ಮಾಡೋ ರೀತಿಯಲ್ಲಿ ಸೋಲ್ತೀವಿ ಅಂತ. ಈಗ ಒಂದನ್ನು ನಾವು ಪದೇ ಪದೇ ಹೇಳ್ತಿದ್ದೀವಿ ಅಂದಾಗ ಅವ್ರಿಗೆ ಇರಿಟೇಟ್ ಆಗುತ್ತಾ ಇರುತ್ತೆ. ಅಲ್ಲಿ ನನ್ನ ಅತಿ ಪ್ರೀತಿ, ಅತಿ ಕಾಳಜಿಯನ್ನು ನಾನು ಸರಿಯಾಗಿ ಕನ್ವೆ ಮಾಡ್ತಾ ಇಲ್ಲ ಅಂತ. ತಪ್ಪಾದ ರೀತಿಯಲ್ಲಿ ಕನ್ವೆ ಮಾಡಿದಾಗ ಹಾಗಾಗುತ್ತೆ. ಪ್ರೀತಿ ಸರಿಯಾದ ರೀತಿಯಲ್ಲಿ ಎದುರುಗಡೆ ಇದ್ದವರಿಗೆ ಅರ್ಥ ಆಗೋ ರೀತಿಯಲ್ಲಿ ಖಂಡಿತ ಬರ್ಬೋದು. ಆದರೆ ಒಂದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಇಡೀ ಭೂಮಿ ಮೇಲೆ ನೀವು ಬೇರೆಯವ್ರನ್ನ ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಷ್ಟೆಲ್ಲ ತಿಳ್ಕೊಂಡೆ ನಮ್ಮನ್ನು ನಾವೇ ಬದಲು ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಗೊತ್ತಿತ್ತು. ಈಗ ನೋಡಿ, ಸಿಟ್ಟು ಮಾಡಬಾರ್ದಂತ ಎಲ್ರಿಗೂ ಗೊತ್ತಿದೆ. ಎಷ್ಟು ಜನರಿಗೆ ಸಿಟ್ಟು ಕಂಟ್ರೋಲ್ ಮಾಡ್ಕೊಳಕ್ಕಾಗತ್ತೆ? ಇಲ್ಲಿ ಧೈರ್ಯದಿಂದ ಇರಬೇಕು, ಹೆದರಬಾರ್ದು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಅಂಥ ಪರಿಸ್ಥಿತಿ ಬಂದಾಗ ಎಷ್ಟು ಜನರ ಹತ್ರ ಧೈರ್ಯದಲ್ಲಿ ಇರೋಕ್ಕಾಗತ್ತೆ? ನಮ್ಮನ್ನು ನಾವೇ ಚೇಂಜ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋದು ಇಷ್ಟು ಕಷ್ಟ. ಅಂಥದ್ರಲ್ಲಿ ನಾನೇ ಯಾಕೆ ಅರ್ಥ ಮಾಡ್ಕೋಬೇಕು, ಅವರೇ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ಅಂದರೆ ನಮ್ಮಷ್ಟು ದೊಡ್ಡ ಮೂರ್ಖರು ಇನ್ನೊಬ್ರು ಇಲ್ಲ. ಆಗೋದಿಲ್ಲ. ಬೇರೆಯವರನ್ನು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾವೇ ಚೇಂಜ್ ಆಗಬೇಕು, ನಾವೇ ಅರ್ಥ ಮಾಡ್ಕೋಬೇಕು. ಫಸ್ಟ್ ನನ್ನಿಂದ ಶುರುವಾಗಬೇಕು, ಆಗ ಅವರು ಬದಲಾಗ್ತಾರೆ. ಬಟ್ ಅವರಿಂದ ಶುರುವಾಗಲಿ ಅಂತ ನಾನು ಕೂತ್ಕೊಳ್ಳೋದು, ನನ್ನಿಂದ ಶುರುವಾಗಲಿ ಅಂತ ಅವ್ರು ಕೂತ್ಕೊಳ್ಳೋದು, ಅಂಥ ಮನೆಯಲ್ಲಿ ಯಾವತ್ತೂ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲು ನನ್ನಿಂದ ಶುರುವಾಗಲಿ. ನಾನೇ ಫಸ್ಟ್ ಅರ್ಥ ಮಾಡ್ಕೊತೀನಿ, ನಾನೇ ಫಸ್ಟ್ ಕ್ಷಮಿಸ್ತೀನಿ, ನಾನೇ ಫಸ್ಟ್ ಸುಮ್ಮನೆ ಇರ್ತೀನಿ, ನಾನೇ ಫಸ್ಟು ಪ್ರೀತಿಸ್ತೀನಿ ಅಂತ ಎಲ್ಲ ನಿಮ್ಮಿಂದ ಫಸ್ಟ್ ಶುರುವಾಗಲಿ. ಆಗ ಉಳಿದವರಿಗೂ ಅದೇ ರಿಫ್ಲೆಕ್ಟ್ ಆಗುತ್ತೆ.
ಉಳಿದವರು ಅದೇ ಭಾವನೆಯನ್ನು ತೋರಿಸ್ತಾರೆ. ಆದರೆ ನಾವು ಹೇಳೋದೇನೋ, ನಾನು ಕೋಪ ಮಾಡಿದ್ರು ನೀನು ಪ್ರೀತಿಸ್ಬೇಕು, ನಾನು ಅರ್ಥ ಮಾಡ್ಕೊಳ್ದಿದ್ರು ನೀನು ಅರ್ಥ ಮಾಡ್ಕೋಬೇಕು. ಅದು ಆಗೋದಿಲ್ಲ. ಅದು ನಿಮ್ಮನೆ ನಮ್ಮನೆ ಅಂತಲ್ಲ, ಯಾರ ಮನೇಲೂ ಅದು ಆಗೋದಿಲ್ಲ. ನನ್ನಿಂದವೇ ಅದು ಶುರು ಆಗಬೇಕು. ಏನೇ ಶುರು ಆಗೋದಿದ್ರು ಫಸ್ಟ್ ನನ್ನ ಒಳಗಡೆಯಿಂದ ಬದಲಾಗಬೇಕು, ಆಮೇಲೆ ಬೇರೆಯವರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮನ್ನು ನೋಡಿ ಅವ್ರು ಬದಲಾಗ್ತಾರೆ, ಅಲ್ಲಿ ತನಕ ಅವ್ರು ಬದಲಾಗೋದಿಲ್ಲ. ಗೊತ್ತಾಯ್ತಾ? ಮತ್ತೇನಾದರೂ ಡೌಟ್ಸ್ ಇದೆಯಾ? ಈಗ ನೀವು ಹೇಳಿದ್ದು ಇದೆಲ್ಲ ಮಾಡೋದು ಆತ್ಮ ಸಾಕ್ಷಾತ್ಕಾರಕ್ಕೆ. ಆತ್ಮ ಸಾಕ್ಷಾತ್ಕಾರ ಆಯ್ತಾ ಇಲ್ಲ ಗೊತ್ತಾಗೋದು? ಹಾಂ, ಆತ್ಮ ಸಾಕ್ಷಾತ್ಕಾರವನ್ನು ಅರಿಲಿಕ್ಕೆ ಅಂತಾನೆ ಈಗ ನಮ್ಮ ಶಾಸ್ತ್ರಗಳಲ್ಲೆಲ್ಲ ಅಷ್ಟಾಂಗ ಯೋಗದ ಏನು ಹಂತ ಹಂತವನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಈ ಎಲ್ಲ ಅಭ್ಯಾಸಗಳನ್ನು ನಮ್ಮ ದೈಹಿಕವಾದ ಅಭ್ಯಾಸಕ್ಕೆ ಹೇಳಿದ್ರು. ಪ್ರತ್ಯಾಹಾರ ಅನ್ನೋದು ಒಂದು ಬ್ರಿಡ್ಜ್, ನಮ್ಮನ್ನು ದಾಟಿಸ್ಲಿಕ್ಕೆ ಆ ಕಡೆ ಲೌಕಿಕ ಪ್ರಾಕ್ಟೀಸಿಂದ ಅಲೌಕಿಕ ಪ್ರಾಕ್ಟೀಸಿಗೆ ಹೋಗಲಿಕ್ಕೆ. ಆಮೇಲೆ ಧಾರಣ, ಧ್ಯಾನ, ಸಮಾಧಿ ಅಂತ ಬಂತು. ಈ ಅಷ್ಟಾಂಗ ಯೋಗಗಳನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಂಡು ಆದಮೇಲೆ ಆತ್ಮ ಸಾಕ್ಷಾತ್ಕಾರ ಆದಂತಹ ವ್ಯಕ್ತಿಗಳು ಹೇಗಿರ್ತಾರೆ ಅಂತಂದರೆ, ಈಗ ನಮ್ಮಲ್ಲಿ ಹೇಗೆ ಈಗ ಸಪ್ತ ಋಷಿಗಳ ಬಗ್ಗೆ ಎಲ್ಲ ಏನು ಉಲ್ಲೇಖ ಇದೆ ಗ್ರಂಥಗಳಲ್ಲಿ, ಅವರು ಹೇಗೆ ಇಂಥ ಎಲ್ಲ ಶಕ್ತಿಗಳನ್ನ ಹೊಂದಿದ್ರು, ಅವ್ರನ್ನ ನೋಡಿದಾಗ ಒಂದು ಬ್ರಹ್ಮ ತೇಜಸ್ಸಿತ್ತು. ಅಥವಾ ಈವನ್ ನಾವೀಗ ಇಲ್ಲೆಲ್ಲ ಬ್ರಹ್ಮಶ್ರೀ ದೈವರಾತ್ರ ಜಾಗದಲ್ಲಿ ಕೂತಿದ್ದೀವಿ, ಅವರು ಕೂಡ ಋಷಿ ಪಟ್ಟವನ್ನು ಪಡೆದವರು, ಮಂತ್ರ ದರ್ಶನವನ್ನು ಪಡೆದುಕೊಂಡಂಥವ್ರು. ಸೊ ಅಂತಹ ವ್ಯಕ್ತಿತ್ವ ತಾನಾಗಿ ಗುರುತಿಸಲ್ಪಡತ್ತೆ ಅಂತ. ಈಗ ನಮಗೆ, ಈಗ ನಾನು ನೀವು ಅಥವಾ ನಮಗೆ ಯಾವಾಗ ಆತ್ಮ ಸಾಕ್ಷಾತ್ಕಾರ ಆಯಿತೋ ಇಲ್ವೋ ಅಂತ ಅನ್ನೋದಕ್ಕೆ ಬಹುಶಃ ನಾವು ನೀವೆಲ್ಲ ಇನ್ನೂ ಆ ಹಂತಕ್ಕೆ ಹೋಗೋಕ್ಕೆ ತುಂಬ ಕಷ್ಟಪಡಬೇಕು ಅಥವಾ ತುಂಬ ಇನ್ನೂ ಬಾಕಿ ಇರ್ಬೋದು. ಬಟ್ ಯಾವಾಗ ನಿಮ್ಮ ಆ ದಿನಗಳು ಹತ್ತಿರ ಬರ್ತಾ ಹೋಗುತ್ತೆ, ನಿಮ್ಮಲ್ಲಿನ ಆ ಪರಿಶ್ರಮ ಅಥವಾ ನೀವು ಪಟ್ಟಂಥ ಒಂದೊಂದೇ ಹಂತ ಹಂತವಾಗಿ ನೀವು ಮೇಲಕ್ಕೆ ಹೋಗ್ತಾ ಬರ್ತೀರಾ, ಆಗ ನಿಮಗೆ ಅರಿವಿಲ್ಲದೆ ಸಮಾಜಕ್ಕೆ ಅದು ಅರಿವಾಗತ್ತೆ. ನಿಮ್ಮ ಸುತ್ತಮುತ್ತಲಲ್ಲಿ ಜನಕ್ಕೆ ಅದು ಅರಿವಾಗುತ್ತೆ. ಇಲ್ಲಿಯ ತನಕ ಬಂದಂತಹ ಎಲ್ಲ ಮಹಾಪುರುಷರದ್ದು ಹಾಗೆ ನೋಡಿ, ಅವ್ರು ಬಂದು ಹೇಳ್ಕೊಂಡಿದ್ದಲ್ಲ. ಶ್ರೀಧರ ಸ್ವಾಮಿಗಳು ಬಂದರು, ಅವ್ರು ಬಂದು ಹೇಳಲಿಲ್ಲ ನಾನೇನೋ ದೊಡ್ಡ ಪುರುಷ, ನಂಗೆ ಪೂಜೆ ಮಾಡಿ ಅಂತ ಅವ್ರು ಹೇಳಲಿಲ್ಲ. ಆದರೆ ಆ ವ್ಯಕ್ತಿಯ ತೇಜಸ್ಸು, ಆ ವ್ಯಕ್ತಿಯ ಹಾವಭಾವ, ಆ ವ್ಯಕ್ತಿಯ ಮಾತುಗಳು, ಆ ವ್ಯಕ್ತಿಗೆ ಸಿದ್ದಂಥ ಸಿದ್ಧಿ, ಅವ್ರ ಬಾಯಿಂದ ಒಂದು ಉಚ್ಚಾರ ಆಯ್ತು ಅಂತಂದರೆ ಅದಾಗತ್ತೆ. ಇಂತಹ ಸಿದ್ಧಿ ಸಮಾಜವೇ ನಿಮ್ಮನ್ನು ಗುರುತಿಸೋ ಹಾಗೆ ಮಾಡುತ್ತೆ. ಯಾವ ಮಹಾನ್ ಪುರುಷರು ಅಥವಾ ಇಲ್ಲಿಯ ತನಕ ಆತ್ಮ ಸಾಕ್ಷಾತ್ಕಾರ ಆದ ಯಾವ ವ್ಯಕ್ತಿನೂ ಬಂದ್ಕೊಂಡು ನಂಗೆ ಸಾಕ್ಷಾತ್ಕಾರ ಆಗಿದೆ, ನಾನೇ ದೇವರು ಅಂತ ಇಲ್ಲಿ ತನಕ ಯಾರೂ ಕೂತಿಲ್ಲ. ಹಾಗೆ ಕೂತವ್ರು ಯಾರು ನಿಜವಾಗಿ ಸಾಕ್ಷಾತ್ಕಾರ ಆದವ್ರಲ್ಲ. ಯಾರು ಹೇಳ್ಕೊಂಡು ಕೂತಿರ್ತಾರಲ್ಲ, ನನಗೆ ಅದಕ್ಕೆ ನೋಡಿದ್ದೀನಿ, ಇದು ನೋಡಿದ್ದೀನಿ, ನಂಗೆ ಸೀದಾ ದೇವರೇ ಬಂದಿಲ್ಲ, ನನ್ನ ಎದುರೇ ನಿಂತಿದ್ದಾನೆ, ನಾನೀಗ ಎಲ್ಲ ಸಿದ್ಧಿ ಪಡ್ಕೊಂಡು ಬಿಟ್ಟಿದ್ದೀನಿ ಅಂತ ಬಾಯ್ಬಿಟ್ಟು ಯಾರು ಹೇಳ್ತಾರೋ ಅಂಥವರಿಗೆ ನಿಜವಾಗಿ ಸಿದ್ಧಿ ಆಗಿರೋದಿಲ್ಲ, ಹೆಚ್ಚಿನವರಿಗೆ. ಆಯಿತಾ? ಯಾರಿಗೆ ನಿಜವಾಗಿ ಆ ಸಿದ್ಧಿಗಳೆಲ್ಲ ಲಭ್ಯ ಆಗಿರುತ್ತೆ ಅವ್ರು ಬಾಯ್ಬಿಟ್ಟು ಏನು, ಈಗ ನೋಡಿ ರಮಣ ಮಹರ್ಷಿಗಳು ಮಾತೇ ಆಡ್ತಿರ್ಲಿಲ್ಲ, ಮೌನಿ ಬಾಬಾ ಅಂತಲೇ ಕರಿತಿದ್ರು, ಮಾತೇ ಆಡ್ತಿರ್ಲಿಲ್ಲ. ಆದರೆ ಅವರ ಶಿಷ್ಯರಂದ ಎಷ್ಟು ದೊಡ್ಡದು, ಹೇಗೆ ಗೊತ್ತಾಯಿತು ಜಗತ್ತಿಗೆ? ಹೇಗೆ ಹೂವು ಅರಳ್ತಿದ್ದಂತೆ, ಸಂಪಿಗೆ ಮರ ಇದ್ದರೆ ಅದರ ಹೂವು ಅರಳ್ತಿದ್ದಂತೆ ನೋಡಿ, ಮೊಗ್ಗಿರೋ ತನಕನೂ ಪರಿಮಳ ಇಲ್ಲ, ಒಮ್ಮೆ ಅದು ಅರಳ್ತಿದ್ದಂತೆ ಸುತ್ತಮುತ್ತಲೂ ಇಡೀ ಜಾಗಕ್ಕೆ ಎಲ್ಲೋ ಸಂಪಿಗೆ ಮರ ಇರಬೇಕು, ಸಂಪಿಗೆ ಪರಿಮಳ ಬರ್ತಿದೆ, ಹೇಗೆ ತಾನಾಗಿ ಗೊತ್ತಾಗತ್ತೋ ಅದೇ ಥರ ನಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರ ಆದಾಗ, ಅದು ಆತ್ಮ ಸಾಕ್ಷಾತ್ಕಾರ ಅನ್ನೋದಕ್ಕೆ ಹಾವ ಭಾವ ಬಣ್ಣ ಆಕಾರ ಗಾತ್ರಗಳಿಲ್ಲ, ಅದೊಂದು ಅನುಭವ. ಅದು ಆತ್ಮ ಸಾಕ್ಷಾತ್ಕಾರ ಅನ್ನೋದು ಒಂದು ವಸ್ತುಸ್ಥಿತಿ ಅಲ್ಲ, ಅಂದರೆ ಅದನ್ನ ನಾವು ಶಬ್ದಗಳಲ್ಲಿ ಅಥವಾ ಚಿತ್ರದಲ್ಲಿ ಬಿಡಿಸುವಂಥ ಪ್ರಕ್ರಿಯೆ ಅಲ್ಲ, ಅನುಭವ. ಇದೊಂದು ಅನುಭವ. ಹೇಗೆ ಆ ಸಂಪಿಗೆ ಹೂವಿನ ಪರಿಮಳ, ಸಂಪಿಗೆ ಹೂವಿನ ಪರಿಮಳ ಥರ ಇದೆ ಅಂತ ಅನ್ನಕ್ಕೆ ಆ ಸಂಪಿಗೆ ಹೂವಿನ ಪರಿಮಳ ಗೊತ್ತಿದ್ದಾಗ ಮಾತ್ರ ಗೊತ್ತಾಗತ್ತದು. ಅಥವಾ ಇನ್ನೂ ಗೊತ್ತೇ ಇಲ್ಲಪ್ಪ ಸಂಪಿಗೆ ಹೂ ಗೊತ್ತಾ, ಸಂಪಿಗೆ ಹೂವಿನ ಪರಿಮಳ ಹೇಗಿರುತ್ತಂತ ಗೊತ್ತೇ ಇಲ್ಲೇ ಇದ್ದವರಿಗೆ ಅದ್ರ ಥರ ಅಂತ ಗೊತ್ತಾಗೋ ಮೊದಲು ನೀವು ಸಂಪಿಗೆ ಹೂವಿನ ಹತ್ರ ತೊಗೊಂಡೋಗ್ಬೇಕಲ್ಲ, ನೋಡು ಈ ಥರ ಪರಿಮಳ ಬಂದರೆ ಇದು ಸಂಪಿಗೆ ಹೂವಿನ ಪರಿಮಳ ಅಂತ. ಹಾಗೆಯೇ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ತಾನಾಗಿ ಇಡೀ ಜಗತ್ತಿಗೆ, ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಗೊತ್ತಾಗತ್ತೆ. ನಾವು ಅಂದರೆ ಹೇಗೆ ಗೊತ್ತಾಗತ್ತೆ ಅನ್ನುವಂಥ ಇದಿಲ್ಲ, ವಸ್ತುಸ್ಥಿತಿ ಭಾವಗಳಿಲ್ಲ, ಅದಕ್ಕೆ ವಸ್ತು ಭಾವಗಳಿಲ್ಲ, ಅದೊಂದು ಅನುಭವ. ಆ ಅವಸ್ಥೆ ಅನ್ನುವಂಥದ್ದು ಅದೇ. ಇದು ಹೇಗೆ ಅಂದರೆ ಇದೆಷ್ಟು ತಿಳಿಯಾಗ್ತಾ ಹೋಗುತ್ತಲ್ಲ ನಿಮ್ಮ ಪ್ರಾಣ ಚೈತನ್ಯ, ಎಂಥ ಸುತ್ತಮುತ್ತಲಾದ್ರೂ ನಿಮಗೆ. ಈಗ ಒಬ್ಬರು ಕೆಲವರಿಗೆ ನೋಡಿ, ಈಗ ಹೇಳ್ತೀನಿ ಸಾಮಾನ್ಯವಾಗಿ ನಮಗೆಲ್ಲ ಏನಾಗುತ್ತೆ, ಈಗ ನೀವೆಲ್ಲೋ ಫ್ಲೈಟಲ್ಲಿ ಹೋಗ್ತಿದ್ದೀರಾ, ಬಸ್ಸಲ್ಲಿ ಹೋಗ್ತಿದ್ದೀರಾ, ಟ್ರೈನಲ್ಲಿ ಹತ್ತಿದ್ದೀರಾ, ಕೆಲವೊಮ್ಮೆ ನಿಮ್ಮ ಪಕ್ಕ ಯಾರಾದರೂ ಕೂತಾಗ ಅವರು ಏನು ಅಂತ ನಿಮ್ಗೆ ಗೊತ್ತಿಲ್ಲ, ಹೊಸ ವ್ಯಕ್ತಿ, ಆದರೂ ಒಬ್ಬೊಬ್ಬರನ್ನ ನೋಡಿದ್ರೆ ನಿಮಗೆ ಸ್ಮೈಲ್ ಕೊಡಬೇಕಂತ ಅನಿಸುತ್ತೆ, ಮಾತಾಡಬೇಕಂತ ಅನಿಸುತ್ತೆ ಅಲ್ವಾ? ಅದೇ ಕೆಲವರನ್ನ ನೋಡಿದ್ರೆ
ತಾನಾಗೆ ಬೇಡ ಇವ್ರ ಹತ್ರ ಅವರೇ ಮಾತಾಡ್ಸಿದ್ರು ನಾವು ಹ್ಞೂ ಅಂತೀವಿ ಈ ಕಡೆ ಮುಖ ಕೂತ್ಕೊಬಿಡ್ತೀವಿ. ಯಾಕೆ? ಆ ಮಾತಾಡ್ಬೇಕು ಅಂತ ಅನ್ಸಿದ ವ್ಯಕ್ತಿ ಬಗ್ಗೆನೂ ನಿಮ್ಗೆ ಗೊತ್ತಿಲ್ಲ, ಅವ್ರು ಒಳ್ಳೆಯವರ ಕೆಟ್ಟವರ ಅಂತ. ಮಾತಾಡಬಾರ್ದು ಅಂತ ಅನ್ಸಿದ ವ್ಯಕ್ತಿನೂ ನಿಮ್ಗೆ ಗೊತ್ತಿಲ್ಲ. ಇಟ್ಸ್ ದರ್ ಎನರ್ಜಿ, ಅವರ ಪ್ರಾಣ ಚೈತನ್ಯ, ಅವರ ಆರಾ ಹೇಗಿದೆ ಅನ್ನೋದ್ರ ಮೇಲೆ. ಕೆಲವೊಂದು ವ್ಯಕ್ತಿಗಳನ್ನ ನೋಡ್ತಿದ್ದಂತೆ ಅವ್ರ ಜೊತೆ ಮಾತಾಡಬೇಕು, ಪರಿಚಯ ಮಾಡ್ಕೋಬೇಕು, ನಾವು ಸಮಯ ಕಳಿಬೇಕಂತ ಅನ್ಸುತ್ತೆ. ಬಿಕಾಸ್ ಅಲ್ಲಿ ಅಷ್ಟು ಪ್ರಾಣ ಚೈತನ್ಯ ಹೈ ಇರುತ್ತೆ. ಕೆಲವರಲ್ಲಿ ನೆಗೆಟಿವ್ ಆರಾ ಇದ್ದಾಗ, ಪ್ರಾಣ ಚೈತನ್ಯ ತುಂಬ ಲೋ ಇದ್ದಾಗ ಏನಾಗುತ್ತೆ, ಅವರೇ ಮಾತಾಡ್ಸಿದ್ರು ನೀವು ಹಿಂಗೆ ನೋಡ್ತೀರಾ, ಈ ಕಡೆ ತಿರುಗಿ ಕೂತ್ಕೋತೀರಾ, ಇಯರ್ಫೋನ್ ಹಾಕ್ಕೊಂಡು ಈ ಕಡೆ ಹಿಂಗೆ ಕೂತ್ಬಿಡ್ತೀರಾ. ನಿಮಗೆ ಅವ್ರ ಜೊತೆ ಆ ಎನರ್ಜಿ ಜೊತೆ ನಿಮಗೆ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇರೋದಿಲ್ಲ. ಹಾಗೆಯೇ ಈ ಪ್ರಾಣ ಚೈತನ್ಯ ಅನ್ನೋದು ನಮಗೆ ನಿಮಗೆ ಎಲ್ಲ ಏನಾಗುತ್ತೆ, ಈಗ ಬೇರೆಯವರ ಎನರ್ಜಿ ಜೊತೆ ನಮ್ಮದು ಫ್ಲಕ್ಚುವೇಷನ್ ಆಗುತ್ತೆ. ತುಂಬ ಒಳ್ಳೆ ಪ್ರಾಣ ಚೈತನ್ಯದವ್ರ ಜೊತೆ ಇದ್ದ ನಾವು ಫುಲ್ಲು ನಮಗೂ ತುಂಬ ಸಮಾಧಾನ, ತುಂಬ ಖುಷಿ, ಧೈರ್ಯದಲ್ಲಿ ಇರ್ತೀವಿ. ಹಾಗೆ ತುಂಬ ನೆಗೆಟಿವ್ ಪೀಪಲ್ ಜೊತೆ ಸೇರಿದ್ರೆ ನಮಗೂ ತುಂಬ ಕಸಿವಿಸಿ, ಕಿರಿಕಿರಿ, ಅಸಮಾಧಾನ ನಮ್ಗಾಗತ್ತೆ. ಯಾಕೆ ಅಂತಂದರೆ ನಮ್ಮ ಪ್ರಾಣ ಚೈತನ್ಯ ಕ್ಲಿಯರ್ ಇಲ್ಲ ಅಂತ ಅರ್ಥ. ಯಾವಾಗ ನಿಮಗೆ ಬೇರೆಯವರ ಸಂಗತಿ ಸಹವಾಸ ನಿಮ್ಮಲ್ಲಿ ಬದಲಾವಣೆಯನ್ನು ತರ್ತಿದೆಯೋ ಅದರ ಅರ್ಥ ನಿಮ್ಮ ಪ್ರಾಣಮಯ ಕೋಶ ಧೂಳು ಕೂತಿದೆ ಅಂತ. ಅಂದರೆ ನೀವು ನಿಮ್ಮ ಲೈಟಲ್ಲಿ ನೋಡ್ತಾ ಇಲ್ಲ, ಬೇರೆಯವರ ಟಾರ್ಚಲ್ಲಿ. ಅಲ್ಲಿ ಪಾಸಿಟಿವಿಟಿ ಟಾರ್ಚ್ ಇದ್ದರೆ ನೀವು ಪಾಸಿಟಿವಿಟಿಯಿಂದ ಇರ್ತೀರ, ನೆಗೆಟಿವಿಟಿಯ ಟಾರ್ಚ್ ಬಂದರೆ ನೆಗೆಟಿವಿಟಿಯಿಂದ ಇರ್ತೀರ. ಹೀಗೆ ಅಂದರೆ ಅಲ್ಲಿ ನಿಮ್ಮ ಪ್ರಾಣ ಚೈತನ್ಯದಲ್ಲಿ ಕಸ ಕೂತಿದೆ. ಮನಸ್ಸಿನ ಭಾವನೆಗಳು ಅಷ್ಟೇ. ಈಗ ಒಬ್ಬರು ನನಗೆ ನೀನು ಕತ್ತೆ ಅಂತ ಒಬ್ಬರು ಬೈದರೆ ನನಗೆ ಬೇಜಾರಾಗ್ತಿದೆ ಅಂತಂದರೆ ಅದರ ಅರ್ಥ ಏನು? ನನ್ನ ಮನಸ್ಸಲ್ಲೂ ಎಲ್ಲೋ ಇನ್ಸೆಕ್ಯೂರಿಟಿ ಇದೆ, ನಾನು ಕತ್ತೆ ಇರಬಹುದಾ, ಕತ್ತೆ ಥರ ಕಾಣ್ತಾ ಇರಬಹುದಾ ಅನ್ನುವಂಥದ್ದು. ಆಗ ನೀವು ಹೇಳಿದಾಗ ಏನಾಯಿತು, ನನಗೆ ಅದಿನ್ನೂ ಟ್ರಿಗರ್ ಆಯಿತು, ಕೋಪ ಬಂತು ನನಗೆ. ಆದರೆ ನಿಜವಾಗಿ ಆತ್ಮಸಾಕ್ಷಾತ್ಕಾರ ಆದಾಗ, ಆತ್ಮಸಾಕ್ಷಾತ್ಕಾರ ಅಲ್ಲದೆ ಇದ್ದರೂ ಅಟ್ಲೀಸ್ಟ್ ಮನೋಮಯ ಕೋಶ ತಿಳಿಯಾಗಿದ್ದವ್ರಿಗೆ ಹೆಂಗೆ ಅಂತಂದರೆ, ಕತ್ತೆ ಅಂತಂದಾಗ ಅಯ್ಯೋ ಪಾಪ ಅವ್ರ ದೃಷ್ಟಿ ಹಂಗಿದೆ, ದೃಷ್ಟಿ ಅವ್ರದ್ದು ಸರಿ ಇಲ್ಲ ಅನ್ಸುತ್ತೆ, ನನ್ನ ಕೈ ಕಾಲೆಲ್ಲ ನನಗೆ ಗೊತ್ತು ನಾನು ಕತ್ತೆ ಅಲ್ಲ ಅಂತ. ಬಟ್ ನಿಮ್ಮ ದೃಷ್ಟಿಗೆ ನಾನು ಕತ್ತೆ ಥರ ಕಾಣಿಸ್ತಿದ್ದೀನಿ ಅಂತಂದರೆ ಅದು ನಿಮ್ಮ ಲೋಪವೇ ಹೊರತು ನನ್ನದಲ್ಲ ಅಂತ ಅರ್ಥ ಆಗೋದು ಯಾವಾಗ ನಿಮ್ಮ ಮನಸ್ಸು ತಿಳಿಯಿದ್ದಾರೆ. ಆದರೆ ನಿಮ್ಮ ಮನೋಮಯ ಕೋಶದಲ್ಲಿ ಫುಲ್ ಧೂಳು ಕೂತ್ಕೊಂಡಿದ್ರೆ ಯಾರು ಏನು ಹೇಳಿದ್ರು ನೀವು ಟ್ರಿಗರ್ ಆಗ್ತೀರಾ. ಯಾರು ಈಗ ನೋಡಿ, ಆಲ್ರೆಡಿ ಈಗ ನಾನು ಸ್ವಲ್ಪ ಕಪ್ಪು ಅಂತ ನನ್ನಲ್ಲಿ ಇನ್ಸೆಕ್ಯೂರಿಟಿ ಇದ್ದರೆ, ಒಂಚೂರು ಸ್ಕಿನ್ ಬಗ್ಗೆ, ಚರ್ಮದ ಬಗ್ಗೆ, ಔಟ್ಲುಕ್ ಬಗ್ಗೆ, ಫಿಸಿಕಲ್ ಬಾಡಿ ಬಗ್ಗೆ ಕಮೆಂಟ್ ಬಂದುಬಿಟ್ರೆ ರುದ್ರಾವತಾರದಲ್ಲಿ ಕೂಗಾಡ್ಬಿಡ್ತೀವಿ ನಾವು ಅಲ್ವಾ. ಏನು ನೀವು ಹಾಗೆಲ್ಲ ಹೇಳೋದು, ಬಾಡಿ ಶೇಮಿಂಗ್ ಮಾಡೋದು ಹಾಗೆ. ಬಟ್ ಆ್ಯಕ್ಚುಲಿ ಆಗಿ ಅಲ್ಲಿ ಅವ್ರು ಬಾಡಿ ಶೇಮ್ ಮಾಡ್ತಿದ್ದಾರೆ ಅಂತ ನಾವು ಜಗಳ ಆಡೋಕ್ಕಿಂತ ಇಲ್ಲೇನಾಗ್ತಿರತ್ತೆ ಹೇಳಿ, ನನ್ನೊಳಗೂ ನನಗೂ ಬೇಜಾರಿರುತ್ತೆ. ನಾ ಚಂದ ಇಲ್ವಲ್ಲ, ನಾ ಬೆಳ್ಳಗಿಲ್ವಲ್ಲ, ಅಥವಾ ನಾನು ತೆಳ್ಳಗಿಲ್ವಲ್ಲ, ನಾ ದಪ್ಪಗಿಲ್ವಲ್ಲ, ಹೀಗೆ ನಮ್ಮದೇ ಆದಂಥ ಒಂದಿಷ್ಟು ಇನ್ಫೀರಿಯಾರಿಟಿ ನಮಗಿರುತ್ತೆ. ಅದು ನಿಮ್ಮ ಬಾಯಿಂದ ಕೇಳಿದಾಗ ನನಗೇನಾಗುತ್ತೆ, ಟ್ರಿಗರ್ ಆಗುತ್ತೆ, ಇರಿಟೇಟ್ ಆಗುತ್ತೆ, ಕೋಪ ಬರುತ್ತೆ. ಆ್ಯಂಡ್ ಆ ವಾಸ್ತವತೆನ ನಾನು ನಂಬಲಿಕ್ಕೆ ರೆಡಿ ಇರೋದಿಲ್ಲ, ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ನಾನು ಕೂಗಾಡ್ತೀನಿ. ಅದ್ರ ಬದಲು ನಾನು ದಪ್ಪ ಅಂದಾಗ, ದಪ್ಪ ಏನಾಯ್ತು ಇವಾಗ, ದಪ್ಪ ಇದ್ದೀನಿ ಅಷ್ಟೇ. ನೀನು ಸಣ್ಣ, ಏನು ಈ ಥರ ಕಡ್ಡಿ ಇದೆಯಾ ಅಂದರೆ, ಹೌದು ಕಡ್ಡಿ ಥರ ಇದ್ದೀನಿ ಅಷ್ಟೇ. ಹೀಗೆ ನಿಮ್ಮ ಭಾವನೆಗಳು ಬೇರೆಯವರ ಭಾವನೆಗಳಿಂದಾಗಿ ಟ್ರಿಗರ್ ಆಗ್ತಿಲ್ಲ ಅಂದರೆ ನಿಮ್ಮ ಮನೋಮಯ ಕೋಶ ತಿಳಿಯಾಗಿದೆ ಅಂತ ಅರ್ಥ. ಹಾಗೆ ಜ್ಞಾನವೂ ಅಷ್ಟೇ. ಜ್ಞಾನಮಯ ಕೋಶ ಅಂತ ಬಂದಾಗ ನಮ್ಗೆ ಹೆಂಗೆ ಹೇಳಿ, ಒಬ್ಬರು ಈ ಥರ ಹಿಂಗೆ ಹೇಳಿದಾಗ ಒಂದು ಪ್ರವಚನ ಕೇಳ್ತಿದ್ದೀವಿ, ಹೌದು ಇದೇ ಸರಿ ಮತ್ತೆಲ್ಲ ಸುಳ್ಳು ಅಂತ. ಮತ್ತೊಂದು ನಾಳೆ ಇನ್ನೊಂದು ಪ್ರವಚನ ಕೇಳ್ತಾ ಕೂತ್ರೆ ಅದೇ ಸರಿ, ಬಾಕಿ ಎಲ್ಲ ತಪ್ಪು ಅಂತ. ಇದರ ಅರ್ಥ ನಮ್ಮ ಜ್ಞಾನಮಯ ಕೋಶ ನಾವು ಬೀಗ ಹಾಕಿ ಪಕ್ಕ ಇಟ್ಬಿಟ್ಟಿದ್ದೀವಿ ಅಂತ. ನಿಮ್ಮ ಜ್ಞಾನಮಯ ಕೋಶ ನೀವು ಉಪಯೋಗಿಸ್ತಾ ಇದ್ದೀರಾ ಆ್ಯಂಡ್ ಅದು ತಿಳಿಯಾಗಿದೆ, ಅದರಲ್ಲಿ ಕ್ಲಾರಿಟಿ ಇದೆ ಅಂತಂದರೆ ಬೇರೆ ಯಾರು ಏನೇ ಹೇಳಿದ್ರು ಆ ಎಲ್ಲ ತತ್ವವನ್ನು ಕಲ್ತ್ಕೊತೀರಾ. ಆದರೆ ನಿಮ್ಮ ಮೂಲ ತತ್ವವನ್ನು ನೀವು ಬಿಟ್ಟಿರೋದಿಲ್ಲ. ಯಾವ ವ್ಯಕ್ತಿಯ ಜ್ಞಾನಮಯ ಕೋಶ ಕ್ಲಮ್ಸಿ ಆಗಿರುತ್ತೆ, ಗಲೀಜಾಗಿರುತ್ತೆ, ಕ್ಲೀನಾಗಿರಲ್ಲ, ಅವ್ರು ಹೆಂಗೆ ಅಂತಂದರೆ ಇವತ್ತೆಲ್ಲ ನೀವೆಲ್ಲ ಜೈ ಜೈ ಅಂತ ಮೆಜಾರಿಟಿ ಇದಕ್ಕೆ ಹೇಳಿದ್ರೆ ನಾನು ಇದಕ್ಕೆ, ನಾಳೆ ಎಲ್ಲ ಇದಕ್ಕೆ ಜೈ ಹೇಳಿದ್ರೆ ನಾನು ಇದಕ್ಕೆ. ಯಾವುದೇ ತನ್ನದೇ ಆದಂಥ ಒಂದು ಅಸ್ತಿತ್ವದ ನೆಲೆ ಇಲ್ಲದೆ ಇರುವಂಥದ್ದು ಜ್ಞಾನಮಯ ಕೋಶದ ಹಾಳಾಗುವಿಕೆಯನ್ನು ತೋರಿಸುತ್ತೆ. ಹಾಗೆ ಆನಂದನೂ ಅಷ್ಟೆ. ನನ್ನ ಆನಂದ ಅನ್ನೋದು ಬೇರೆ ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು. ನೀವೆಲ್ಲ ಏನು ಹೇಳ್ತೀರಾ ಹೇಳಿ, ನನ್ನೊಳಗೊಬ್ಬ ಶಿವ ಇದ್ದಾನೆ, ನನ್ನೊಳಗೊಬ್ಬ ದೇವರಿದ್ದಾನೆ, ಅವನು ನನಗೆ ಆನಂದ ಕೊಟ್ಟಿದ್ದಾನೆ, ಆಯಿತು ಅನ್ನೋ ಹಾಗೆ ನಾವಿರಬೇಕು. ಆದರೆ ನಮ್ಗೆ ಹಾಗಲ್ಲ. ಈಗ ನೀವು ನನ್ನನ್ನು ಹೊಗಳಿದ್ರೆ ನಂಗೆ ಆನಂದ,
ನೀವು ನನ್ನನ್ನು ಬೈದರೆ ನನಗೆ ಬೇಜಾರು, ನನಗೆ ಭಯ, ನನಗೆ ಕೋಪ ಹೀಗೆಲ್ಲ ಆಗ್ತಿದೆ ಅಂತಂದರೆ ನೀವು ನಿಮ್ಮ ಮನೆ ರಿಮೋಟನ್ನು ಬೇರೆಯವ್ರ ಹತ್ರ ಕೊಟ್ಟಿದ್ದೀರಾ ಅಂತ. ಈಗ ನಿಮ್ಮನೆ ಟಿ ವಿಲಿ ನಿಮಗೆ ಬೇಕಾದ ಚಾನಲ್ ನೋಡ್ತಿರೋ, ಬೇರೆಯವ್ರು ಹಚ್ಚಿದ ಚಾನಲ್ ನೋಡ್ತಿರೋ? ನಿಮಗೆ ಬೇಕಾಗಿದ್ದಾನೆ ನೋಡ್ತೀರಾ. ಆದರೆ ಮನಸ್ಸಿನ ಭಾವನೆಗಳು ಮಾತ್ರ ಬೇರೆಯವರು. ಈಗ ನಾನೊಂದು ಒಂದು ಹಾಕಿದ ತಕ್ಷಣ ಕೋಪ ಅನ್ನುವಂಥ ಚಾನಲ್ ಸ್ಟಾರ್ಟ್ ಆಗುತ್ತೆ. ಇನ್ನೊಬ್ರೇನೋ ಒಳ್ಳೆ ಮಾತು ಹೇಳಿದ ತಕ್ಷಣ ಖುಷಿ ಅನ್ನುವ ಚಾನಲ್ ಬರುತ್ತೆ. ಮತ್ತೊಬ್ರೇನೋ ಹೆದರಿಸುವಂಥ 2 ಮಾತು ಹೇಳಿಬಿಟ್ರೆ ಭಯ ಅನ್ನೋ ಚಾನಲ್ ಬರುತ್ತೆ. ಅದರ ಅರ್ಥ ಏನಾಯಿತು? ನಾವು ಪೂರ್ತಿ ಪಬ್ಲಿಕ್ಕಿಗೆ ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ನ ಕೊಟ್ಟು ಕೂಡಿಸ್ಬಿಟ್ಟಿದ್ದೀವಿ ಅಂತ ಆಯಿತು. ನಾವು ಹೇಗೆ ನೆಮ್ಮದಿಯಿಂದ ಇರೋಕ್ಕಾಗತ್ತೆ? ಖಂಡಿತ ಆಗೋದಿಲ್ಲ. ರಿಮೋಟ್ ಕಂಟ್ರೋಲ್ ನಿಮ್ಮ ಹತ್ರ ಇರಬೇಕು. ಪಬ್ಲಿಕ್ ಏನು ಹೇಳುತ್ತೆ ಹೇಳಿ, ನಿಮಗೆ ಯಾವ ಚಾನಲ್ ಬೇಕೋ ಅದನ್ನಷ್ಟೇ ನೀವು ಒತ್ಕೋಬೇಕು. ನಿಮಗೆ ಬೇಕಾದ ಚಾನಲ್ ಅಷ್ಟೇ, ಅಲ್ಲಿಂದ ನೀವೇನು ಹೇಳ್ತಿರೋ ಹೇಳಿ. ನನ್ನೊಳಗೆ ಯಾವ ಭಾವನೆ ಬರಬೇಕನ್ನೋದು ನನ್ನ ವಿಲ್ಲಿಂಗ್ನೆಸ್ಸಿಂದ ನಾನು ಉತ್ಪತ್ತಿ ಮಾಡಬೇಕು. ಇದರ ಅರ್ಥ ಕೋಪನೇ ಬರೋದಿಲ್ಲ ಅಂತಲ್ಲ. ಮೊನ್ನೆ ಯಾರೊಬ್ರು ಕೇಳ್ತಾ ಇದ್ರು ಹೀಗೆ ಕ್ಲಾಸಲ್ಲಿ, ಹಾಗಾದರೆ ಅವರು ಸಪ್ತ ಋಷಿಗಳಿಗೆಲ್ಲ ಕೋಪ ಜಾಸ್ತಿ ಅಂತೆಲ್ಲ ಕತೆ ಹೇಳ್ತಾರಲ್ಲ ಅಂತ. ಕೋಪ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಬೇಜಾರು ಆಗೋದಿಲ್ಲ ಅಂತ. ನಾವೆಲ್ಲ ಈಗ ಇದನ್ನೆಲ್ಲ ಮನೋಮಯ ಕೋಶ ತಿಳಿಯಾಗೋದು, ಜ್ಞಾನಮಯ ಕೋಶ ತಿಳಿಯಾಗೋದು ಅಂದರೆ ನಾವೆಲ್ಲ ರೋಬೋಟ್ ಆಗ್ತೀವಿ ಅಂತಲ್ಲ. ಎಲ್ಲರೂ ಹೀಗೇ ಇರ್ತೀವಿ, ಏನಾದರೂ ನಮ್ಗೆ ಕೋಪ ಬರಲ್ಲ, ಏನಾದರೂ ನಮ್ಗೆ ಅಳು ಬರಲ್ಲ ಅಂತಲ್ಲ. ನೀವು ನಿಮ್ಮ ಭಾವನೆಗಳನ್ನು ನಿಮ್ಮ ಕಂಟ್ರೋಲ್ ಮೀರಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಯಾವಾಗ ಯಾವ ಭಾವನೆಯನ್ನು ನೀವು ಉತ್ಪತ್ತಿ ಮಾಡಬೇಕು, ಹಾಗೆ ಆ ಉತ್ಪತ್ತಿಯಾದ ಭಾವನೆಯನ್ನು ಹೇಗೆ ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ನಿಮ್ಮ ಹಿಡಿತದಲ್ಲಿರುತ್ತೆ. ನಿಮ್ಮ ಜ್ಞಾನಮಯ ಕೋಶ ತಿಳಿಯಾಗಿದ್ದರೆ, ಇದೆಲ್ಲ 4 ಲೇಯರ್ಸ್ಗಳು ದೇಹ ಆರೋಗ್ಯವಾಗಿದ್ದರೆ, ಪ್ರಾಣ ಚೈತನ್ಯ ಅಪ್ಲಿಫ್ಟ್ ಆಗಿದ್ದರೆ, ಮನೋಮಯ ಕೋಶದಲ್ಲಿ ಎಲ್ಲ ಹೈಯರ್ ಫ್ರೀಕ್ವೆನ್ಸಿ ಇಮೋಷನ್ಸ್ಗಳೇ ಇದ್ದರೆ, ಜ್ಞಾನಮಯ ಕೋಶ ತಿಳಿಯಾಗಿದ್ದರೆ, ಸದಾ ಕಾಲ ನಿಮ್ಮೊಳಗೆ ಆನಂದ ಅನ್ನೋದು ಬಾವಿಯ ಹೊರ್ತಿಗೆ ಇದ್ದ ಹಾಗೆ. ಬಾವಿ ನೀರಲ್ಲಿ ನೆಲ ಮೇಲೆ ಆಳದಲ್ಲಿ ನೀರು, ಆದರೆ ಆ ಹೊರತೆ ಇರುತ್ತೆ. ಬೇಸಿಗೆಯಲ್ಲೂ ನೀರು ಬರೋ ಹಾಗೆ ಹೊರತೆ ಇರುತ್ತೆ ಅಲ್ವಾ? ಹಾಗೆಯೇ ನಿಮ್ಮೊಳಗೆ ಆನಂದಮಯ ಕೋಶ ಅನ್ನೋದು ಆ ಖುಷಿಯ ಒಂದು ಹೊರತೆ. ಅದು ಬೇರೆ ಯಾರ ಮಾತಿಗೆ, ಯಾವ ಸನ್ನಿವೇಶಕ್ಕೆ, ಯಾವ ಸಂಬಂಧಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ. ನಿಮ್ಮ ಹಣಕ್ಕೆ, ನಿಮ್ಮ ಸಂಬಂಧಕ್ಕೆ, ನಿಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಒಳಗೆ ಆ ಹೊರತೆ ಯಾವಾಗಲಿದೆ. ಅದನ್ನು ನೀವು ನೋಡ್ಬೇಕಂತಂದರೆ ಅಷ್ಟು ಸಾಧನೆ ಆಗಬೇಕು. ಆ ಸದಾಕಾಲ ಆನಂದಮಯ ಕೋಶವಾದ ರುಚಿ ನಿಮಗೆ ಸಿಗಬೇಕು. ಆ ಬಾವಿಯಿಂದ ನೀರೆತ್ತು ಕುಡಿಬೇಕಂತಂದರೆ ಬಾವಿ ತೋಡಬೇಕಲ್ಲ ಫಸ್ಟ್. ಆ ಕೆಲಸವನ್ನು ನಾವು ಬದುಕೋದು. ಧರ್ಮ, ಅರ್ಥ, ಕಾಮ ಸಾಧನೆ ಅಂದರೆ ಇದನ್ನು ಮಾಡಬೇಕಾಗಿರೋದು. ಧರ್ಮ ಅಂತಂದರೆ ಒಂದು ಜಾತಿಗಾಗಿ ಕೂಗಾಡೋದು, ಅರ್ಥ ಅಂತಂದರೆ ಒಂದಿಷ್ಟು ಆಸ್ತಿಗಾಗಿ ಹೊಡೆದಾಡೋದು, ಕಾಮ ಅಂತಂದರೆ ಹೆಂಗಸಿಗಾಗಿ ಹೊಡೆದಾಡೋದಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ದಾರಿ ಅಂತ ನಮ್ಗೆ ಹೇಳಿರೋದು. ಧರ್ಮ, ಅರ್ಥ, ಕಾಮಗಳು ಅಂತಂದರೆ ಏನು? ಈ ನಮ್ಮ ಎಲ್ಲ ಕೋಶಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಮಾಜಿಕ ಕಟ್ಟುಪಾಡಿನ ಧರ್ಮಕ್ಕೆ ಅನುಗುಣವಾಗಿ ಅಂತಂದರೆ ನಿಯಮಕ್ಕನುಸಾರವಾಗಿ ನಾವು ಬದುಕಬೇಕು. ಅರ್ಥ ಅಂತ ಅಂದಾಗ ನಮ್ಮ ಜೀವನೋಪಾಯಕ್ಕೆ ಏನು ಬೇಕೋ ಅದನ್ನು ನಾವು ದುಡಿಬೇಕಲ್ವ, ಅದು ಬೇಕು ನಮಗೆ. ಹಾಗೆಯೇ ಕಾಮ ಅಂತಂದರೆ ಈ ನಿಜವಾದ ನನ್ನನ್ನು ನಾನು ಅರ್ಥಕೊಳ್ಳೋದು ಅನ್ನೋದು ನಿಜವಾದ ಕಾಮ. ಆ ಕಾಮ ಸಾಧನೆಗೆ ಏನೇನು ಕೆಲಸ ಬೇಕೋ ಅದನ್ನೆಲ್ಲ ನಾವು ಮಾಡಬೇಕು. ಆಗ ತಾನಾಗಿ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಮೋಕ್ಷ ತತ್ವ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇದು ಹೇಳಿದಷ್ಟು ಸುಲಭ ಅಲ್ಲ. ಅಭ್ಯಾಸಾತ್ ಪ್ರಾಪ್ಯತೆ ಸಿದ್ಧಿ. ಹೆಂಗಿದೆಲ್ಲ ಬರುತ್ತೆ? ಅಭ್ಯಾಸ. ಪ್ರತಿ ಸತಿ ನೆಕ್ಸ್ಟ್ ಒಂದು ಸತಿ ನಿಮ್ಗೆ ಅಳು ಬಂದಾಗ ಕಂಟ್ರೋಲ್ ಮಾಡ್ಕೊಳ್ಳಿ ಆಯಿತಾ? ಅಳು ಬಂದಾಗ ಏನು ಮಾಡಬೇಕು? ಡೀಪ್ ಇನ್ಹೇಲ್ ಎಕ್ಸೆಲ್ ಮಾಡ್ತಾ ಇಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಕ್ರೈ, ಇವತ್ತು ಅಳೋದಿಲ್ಲ ನಾನು ಅಂತ ಕಂಟ್ರೋಲ್ ಮಾಡ್ಕೋಬೇಕು. ಪ್ರತಿ ಸತಿ ಕೋಪ ಬಂದಾಗ ಏನು ಮಾಡಬೇಕು? 3 ಡೀಪ್ ಬ್ರೆತ್. ಇಲ್ಲ ಕೋಪ ಬಂದಿದೆ ಆದರೆ ಇಲ್ಲ, ನಾನೀಗ ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಡೀಪ್ ಬ್ರೆತ್ತನ್ನು ತೊಗೊಂಡು ಕಂಟ್ರೋಲ್ ಮಾಡ್ಕೋಬೇಕು. ಏನೋ ಒಂದು ಹೇಳಿಬಿಡೋಣ ಅಂತ ಅನಿಸಿದ್ರು ಒಮ್ಮೆ ಕಂಟ್ರೋಲ್ ಮಾಡ್ಕೊಳ್ಳಿ. ಆ ಕ್ಷಣಕ್ಕೆ ಸುಮ್ಮನಿದ್ದು ನೋಡಿ, ಎಷ್ಟೋ ಸನ್ನಿವೇಶ ಬೆಟರ್ ಆಗುತ್ತೆ. ಅಲ್ಟಿಮೇಟ್ಲಿ ನಾವು ನಮ್ಮವರ ಜೊತೆಯಲ್ಲಿ ಖುಷಿಯಿಂದ ಇರಬೇಕು, ಸಮಾಧಾನದಲ್ಲಿರಬೇಕು. ಇವತ್ತೇ ಕೊನೆ ದಿನ ಆದರೆ ಹೇಗೆ ಬದುಕ್ತೀರೋ ಆ ಥರ ಬದುಕಬೇಕು. ನೋಡಿ, ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಾ ಇರ್ತೀವಿ ಅಲ್ವಾ? ಒದ್ದೆ ಟುವಾಲ್ ಇಟ್ಟರು, ರಿಮೋಟ್ ಕೊಟ್ಟಿಲ್ಲ, ನನ್ನ ಮಾತು ಕೇಳಿಲ್ಲ, ಅಥವಾ ಅಮ್ಮ ನಂಗೆ ಅದು ಕೊಡಿಸಿಲ್ಲ, ಅಪ್ಪ ನಂಗೆ ಇದು ಕೊಡಿಸಿಲ್ಲ, ಹೆಂಡತಿ ನನ್ನ ಮಾತು ಕೇಳಿಲ್ಲ, ಗಂಡ ನಂಗೆ ಈ ಸೀರೆ ಕೊಡಿಸಿಲ್ಲ, ಏನೇನೋ. ಅದೇ ಅಲ್ಟಿಮೇಟ್ ಆಗಿ ಅಪ್ಪಿತಪ್ಪಿ ಏನಾದರೂ ಈಗ ನಮಗೆಲ್ಲರಿಗೂ ಒಂದು ಫೋನ್ ಕಾಲ್ ಬಂದು ಇವತ್ತು ಲಾಸ್ಟ್ ಡೇ, ಇನ್ನು 24 hours ಆದಮೇಲೆ ನಾನು ಬದುಕಲ್ಲ ನೀವು ಬದುಕಲ್ಲ ಅಂತ ಏನಾದರೂ ನಮ್ಗೆ ಮೊದಲೇ ಗೊತ್ತಾದರೆ ನಮ್ಮ ಪ್ರಿಯಾರಿಟಿ ಏನಾಗುತ್ತೆ? ಬದುಕೋದ್ರ ಬಗ್ಗೆ. ಇರೋದು 24 ತಾಸು ಖುಷಿಯಿಂದ ಏನಾದರೂ ಮಾಡಬೇಕು, ಬದುಕಬೇಕು ಅಂತ ಅವಾಗ ಅನ್ಸುತ್ತೆ ನಿಮಗೆ. ಆದರೆ ನಿಜವಾಗಿ ಬದುಕು ಅಂತ ನಿಮಗೆ ಕೊಟ್ಟಾಗ
ಸಾಯ್ತಿರ್ತೀವಿ, ಕೊರಗಿ 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 ಜಗಳ ಆಡಿ ಕೊರಗಿ ಬೇಜಾರು ಮಾಡಿಕೊಂಡು ಒಬ್ರಿಗೊಬ್ರು ಬ್ಲೇಮ್ ಮಾಡಿಕೊಂಡು ಸಾಯ್ತಿರ್ತೀವಿ ನಾವು. ಬಟ್ ನಿಜವಾಗಿ ಸಾವು ಬಂದಾಗ ನಾ ಬದುಕಬೇಕಿತ್ತು, ನಾನು ನನ್ನವ್ರನ್ನ ಪ್ರೀತಿಸ್ಬೇಕಿತ್ತು, ನಾನು ಸಮಾಧಾನದಿಂದ ಇರಬೇಕಿತ್ತು, ನಾನು ಇನ್ನಷ್ಟು ನನ್ನವರ ದೃಷ್ಟಿಯಲ್ಲಿ ಈ ಥರ ಕೆಟ್ಟವರಾಗಿ ನಾನು ಸಾಯೋದು ನನಗೆ ಇಷ್ಟ ಇಲ್ಲ, ಅವರಿಗೆಲ್ಲ ನಾನು ಹೇಳಬೇಕು, ನಂಗೆ ಅವ್ರ ಮೇಲೆ ಪ್ರೀತಿ ಇದೆ, ದ್ವೇಷ ಇಲ್ಲ, ನಾನು ಹೇಳಿದವ್ರು ಒಳ್ಳೇದಕ್ಕೆ ಅಂತ ಅವ್ರಿಗೆ ಕನ್ವೆ ಮಾಡಬೇಕಂತ ಸಾಯುವಾಗ ಹೇಳ್ತೀವಿ ನಾವು. ಈಗ ಯಾಕೆ ಆಗಬಾರ್ದು ಅದು ಅಲ್ವಾ? ಹಾಂ, ಇಷ್ಟು ವರ್ಷ ಈಗ ಸಂಸಾರ ಮಾಡಿ 30, 40, 50 ವರ್ಷ ಗಂಡ ಹೆಂಡ್ತಿರು ಸಂಸಾರ ಮಾಡಿ ಕೊನೆಗೆ ಸಾಯೋದ್ರಿಂದಲ್ಲಿ ನಿಂಗೆ ಎಲ್ಲ ದಿನ ಬರೀ ನಾನು ಬೇಜಾರೇ ಮಾಡಿಬಿಟ್ಟೆ, ನಿನಗೆ ನಾನು ಪ್ರೀತಿನೇ ತೋರಿಸಿಲ್ಲ ಅಂತ ಹೇಳಿದ್ರೆ ವೇಸ್ಟ್. ಆಗ ಹೇಳಿನೂ ಉಪಯೋಗ ಇಲ್ಲ. ಜೀವಂತ ಇದ್ದಾಗ ಹೇಳಿ ಅಲ್ಲ, ಒಂದ್ಸತಿ ಆದರೂ ಜೀವನ ಇದ್ದಾಗ ಅದನ್ನು ಹೇಳಿ, ನಿಮ್ಮ ಪ್ರೀತಿಯನ್ನು ತೋರಿಸಿ, ಗೌರವವನ್ನು ತೋರಿಸಿ, ನಿಮ್ಮೊಳಗೆ ಏನಿದೆ ಅನ್ನೋದನ್ನ ಕನ್ವೆ ಮಾಡಿ. ಅದ್ರ ಬಿಟ್ಟು ಇನ್ನೇನೆಲ್ಲ ಅದು ಟೈಮ್ ಬಾಂಬ್ ಥರ ಟಿಕ್ 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 ಆಗ್ತಿದೆ, ಈಗ ಆಗ್ಲೋ ಹೋಗತ್ತೆ ಜೀವ ಅನ್ನೋಷ್ಟೊತ್ತಿಗೆ ಅವ್ರನ್ನ ಕರೀರಿ, ಇವ್ರನ್ನ ಕರೀರಿ, ಇವ್ರಿಗೊಂದು ಸಾರಿ ಹೇಳಿ, ಅವ್ರಿಗೊಂದು ಸಾರಿ ಅಂದರೆ ಆ ಸಾರಿಗೆ ಏನು ಬೆಲೆ ಇಲ್ಲ. ಅವಾಗ ನಾವೆಲ್ಲರೂ ಹೇಗೆ ಬದುಕಬೇಕಾದ್ರೆ ಇವತ್ತೇ ಕೊನೆ ದಿನ ಆದರೆ ಹೇಗೆ ಬದುಕ್ತೀವಿ, ಯಾವ ಥರ ಜೀವನೋತ್ಸಾಹ ಇರುತ್ತೆ ಆ ಥರ ಪ್ರತಿನಿತ್ಯ ಬದುಕಬೇಕು. ಸರಿನಾ? ಮಾಡ್ತೀರಾ? ಪಕ್ಕಾನಾ? ಪಕ್ಕ? ಅಟ್ಲೀಸ್ಟ್ ಟ್ರೈ ಮಾಡೋಣ. ಕರೆಕ್ಟ್. ಇದನ್ನ ಆ ಟೈಮಲ್ಲಿ ನೆನಪು ಮಾಡ್ಕೊಳ್ಳೋದು ಕಷ್ಟ ಅಷ್ಟೆ. ಈಗ ಸುಲಭ. ಆ ಟೈಮಲ್ಲಿ ಅಂಥ ಸನ್ನಿವೇಶದಲ್ಲಿ ನಾವು ನೆನಪಲ್ಲಿ ಇಟ್ಕೊಳ್ಳೋದು ಅದೇ ನಿಮ್ಮ ಜಾಗೃತಾವಸ್ಥೆ. ನಮ್ಮ ಜ್ಞಾನಮಯ ಕೋಶದ ಜಾಗೃತಾವಸ್ಥೆ ಅಂದರೆ ಅದೇ. ಏನೆಲ್ಲ ನೀವು ಅಂದ್ಕೊಂಡು ವಿರುದ್ಧವಾಗಿ ನಡೆದ್ರು, ಯಾವುದು ನೀವು ಅಂದ್ಕೊಂಡಾಗ ನಡೀದೇ ಇದ್ರೂ ನಿಮ್ಮ ಜ್ಞಾನಮಯ ಕೋಶದಲ್ಲಿ ಇಲ್ಲ ಇರೋದೆಲ್ಲದನ್ನು ನೀನು ನೆನೆಸ್ಕೊಂಡು ಇಲ್ಲದೆ ಇದನ್ನೆಲ್ಲ ಬಿಟ್ಬಿಡು ಅಂತ ನೆನಪು ಮಾಡ್ಕೊಳ್ಳೋದಿದೆಯಲ್ಲ, ಅದು ನಿಮ್ಮ ಜ್ಞಾನಮಯ ಕೋಶದ ಜಾಗೃತಾವಸ್ಥೆ. ಮಕ್ಕಳಿಗೆಲ್ಲ ಇವತ್ತು ಪಾಠ ತಲೆ ಮೇಲಿಂದ ಹೋಯ್ತಾನಲ್ಲ, ದೊಡ್ಡವರಿಗೆ ತಲೆ ಮೇಲಿಂದ ಹೋಯ್ತು, ಇನ್ನು ಮಕ್ಕಳಿಗೆ ಕೇಳೋದೇ ಬೇಡ. ಶಿವಾಂಶ ಏನು ಹೇಳ್ದಪ್ಪ ನಾನಿವತ್ತು? ನಾನೇನಂದೆ ಇವತ್ತು? ಏನು ಪಾಠ ಮಾಡಿದೆ ನಾನಿವತ್ತು? ಅಪ್ಪನ ಪಾಠ ಮಾಡಿದ್ನ? ನಿಂಗಲ್ವ ಅದು? ಅಪ್ಪನ ಮಾಡಿದ್ದು ಅಂತ. ಸಲೋನಿ ಏನು ಅರ್ಥ ಆಯ್ತು? ಹಾಂ, ಅದಕ್ಕೆ ಅದೊಂದೇ ಬೇಗ ಅರ್ಥ ಆಗಿರುತ್ತೆ. ಯಾಕಂದ್ರೆ ಈಗ ನೆಕ್ಸ್ಟ್ ಹೇಳ್ಬೇಕಲ್ಲ ಅಮ್ಮನಿಗೆ, ಅಮ್ಮ ಅಪ್ಪ ಕೋಪ ಮಾಡಿದ ತಕ್ಷಣ ಡಾಕ್ಟರ್ ಹೇಳಿದಾರಲ್ಲ ಅದಕ್ಕೆ ಕೋಪ ಮಾಡ್ಕೊಬಾರ್ದು ಅಂತ. ಅದು ಮಕ್ಕಳಿಗೆ ಅದೊಂದು ಬೇಗ ಅರ್ಥ ಆಗುತ್ತೆ. ಎಷ್ಟು ನೋಡಿ ಬುದ್ಧಿವಂತರಂದ್ರೆ ಅವ್ರವ್ರಿಗೆ ಬೇಕಾಗೋದನ್ನೆಲ್ಲ ಬೇಗ ಗ್ರಾಸ್ ಮಾಡಿ ಬಿಡ್ತಾರೆ ಅಲ್ಲ. ಹಾಂ, ಉಳಿದದೆಲ್ಲ ಸಂಬಂಧ ಇಲ್ಲ. ಹಾಗೆ ಏನಂದ್ರೆ ಅಪ್ಪ ಅಮ್ಮನಿಗೆ ಗೌರವ ಕೊಡ್ಬೇಕಂದ್ರೆ ಅದು ನೆನಪಿದ್ಯಾ? ಅದು ನೆನಪಿಲ್ಲ, ಅದು ಔಟ್ ಆಫ್ ಸಿಲೆಬಸ್. ಆಯ್ತಲ್ಲ, ಸರಿನಾ? ಮುಗಿಸೋಣ ಆಗಿದ್ರೆ. ಬನ್ನಿ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ಆಳವಾಗಿ ಉಸಿರನ್ನು ತಗೊಳ್ಳಿ, ಕೈಯಲ್ಲಿ ಧ್ಯಾನ ಮುದ್ರೆಯನ್ನು ಇಟ್ಕೊಳ್ಳಿ, ಎಡಗೈ ಮೇಲೆ ಬಲಗೈ ಇಟ್ಟು ಹೆಬ್ಬೆರಳನ್ನು ಹೀಗೆ ಸೇರಿಸಿ ತೊಡೆ ಮೇಲೆ ಇಟ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಕಣ್ಣುಗಳು ಮುಚ್ಚಿರಲಿ. ಆಳವಾದಂತಹ ಉಸಿರಾಟ. ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಬನ್ನಿ. ಒಮ್ಮೆ ಬೆಳಗಿನಿಂದ ಇಲ್ಲಿಯ ತನಕ ನಿಮ್ಮ ದಿನವನ್ನು ರಿಕಾಲ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಇವತ್ತು ಎಷ್ಟು ಗಂಟೆಗೆ ಎದ್ರಿ, ಎದ್ದ ತಕ್ಷಣ ಏನೇನು ಮಾಡಿದ್ರಿ ಎಲ್ಲವನ್ನು ಒಮ್ಮೆ ನೆನಪಿಸ್ಕೊಳ್ಳಿ. ಡೀಪ್ಲಿ ಇನ್ಹೇಲ್, ಆಳವಾಗಿ ಉಸಿರನ್ನು ತಗೊಳ್ಳಿ, ನಿಧಾನಕ್ಕೆ ಉಸಿರನ್ನು ಹೊರಹಾಕಿ. ನಿಮ್ಮ ಇಡೀ ದಿನದ ಒಂದೊಂದೇ ಗಂಟೆನ ನೆನೆಸ್ಕೊಳ್ತಾ ಬನ್ನಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ರಿ? 4 ಗಂಟೆಗ, 5 ಗಂಟೆಗ, 6 ಗಂಟೆಗ? ಎದ್ದ ಒಂದೊಂದು ಗಂಟೆ 4ರಿಂದ 5, 5ರಿಂದ 6, 6ರಿಂದ 7 ಏನೇನು ಮಾಡಿದ್ರಿ? ಯಾರ್ಯಾರನ್ನ ನೋಡಿದ್ರಿ? ಯಾವ್ಯಾವ ಮಾತುಕತೆ ಆಯಿತು? ಏನೇನಾಯಿತು? ಎಲ್ಲವನ್ನ ರಿಕಾಲ್ ಮಾಡ್ತಾ ಬನ್ನಿ. ಹಾಗೆ 8ರಿಂದ 9, 9ರಿಂದ 10 ಎಲ್ಲವನ್ನ ರಿಕಾಲ್ ಮಾಡ್ತಾ ಬನ್ನಿ. ಬೆಳಗಿನಿಂದ ಇಲ್ಲಿಯ ತನಕದ ಪ್ರತಿಯೊಂದು ವಿಷಯವನ್ನು, ಇಡೀ ದಿನವನ್ನು ಹೇಗೆ ಕಳೆದ್ರಿ? ನಿಮ್ಮ ದೇಹ ಯಾವ ಥರ ಇತ್ತು? ಪ್ರಾಣ ಚೈತನ್ಯ ಹೇಗಿತ್ತು? ಮನಸ್ಸಿನ ಭಾವನೆಗಳು, ಇವತ್ತು ಇಡೀ ದಿನ ನಿಮ್ಮ ಮನಸ್ಸಿನ ಭಾವನೆ ಯಾವ ಥರ ಇತ್ತು? ಶಾಂತವಾಗಿತ್ತ? ಸಮಾಧಾನದಿಂದ ಇತ್ತ? ಕೋಪದಲ್ಲಿ ಇತ್ತ? ಭಯದಲ್ಲಿ ಇತ್ತ?
ಸಂದೇಹದಲ್ಲಿತ್ತ, ಕಿರಿಕಿರಿಯಲ್ಲಿತ್ತ, ಹೇಗಿತ್ತು ಅನ್ನೋದನ್ನು ಒಮ್ಮೆ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ತಿಂಡಿಗೆ ಏನು ತಿಂದ್ರಿ, ಮಧ್ಯಾಹ್ನ ಊಟಕ್ಕೆ ಏನು ತಿಂದ್ರಿ, ಇಲ್ಲಿಯ ತನಕ ಯಾರ್ಯಾರ ಜೊತೆ ಓಡನಾಡಿದ್ರಿ, ಯಾರ್ಯಾರ ಹತ್ರ ಮಾತಾಡಿದ್ರಿ, ಅವ್ರು ಯಾವ ಬಣ್ಣದ ಬಟ್ಟೆ ಹಾಕಿದ್ರು, ಥೆರಪಿಯನ್ನು ಯಾರ್ಯಾರು ಮಾಡಿದ್ರು ನಿಮ್ಗಿವತ್ತು, ಆಹಾರ ಏನೇನು ತಿಂದ್ರಿ, ಅದರ ರುಚಿ ಹೇಗಿತ್ತು, ನಿಮ್ಮ ಸುತ್ತಮುತ್ತಲು ಎಷ್ಟು ಔಷಧೀಯ ಸಸ್ಯವನ್ನು ಇವತ್ತು ನೋಡಿದ್ರಿ, ಎಷ್ಟು ಗಿಡಮರಗಳನ್ನು ನೋಡಿದ್ರಿ, ಅವುಗಳನ್ನ ವ್ಯತ್ಯಾಸ ನೋಡಿದ್ರಾ, ನೆನಪಾಗ್ತಾ ಇದೆಯಾ, ಎಲ್ಲ ಬರೀ ಹಸಿರು ಗಿಡಮರ ಅಂತ ಅಷ್ಟೇ ಅನ್ನಿಸ್ತಾ ಇದೆಯೋ, ಅಥವಾ ಆ ಗಿಡದ ಎಲೆಗಳು ಬೇರೆ ಬೇರೆ, ಗಾತ್ರಗಳು ಬೇರೆ ಬೇರೆ, ಇವುಗಳನ್ನೆಲ್ಲ ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ, ಒಮ್ಮೆ ಅವಲೋಕನವನ್ನು ಮಾಡಿ. ಬೆಳಿಗ್ಗೆ ಏಳ್ತಾ ಇದ್ದಂತೆ ಎಷ್ಟೊಂದು ವಿಧವಾದ ಹಕ್ಕಿಯ ಚಿಲಿಪಿಲಿ ಕೇಳತ್ತೆ. ಅದರಲ್ಲೂ ಬೆಳಗಿನ ಸಮಯಕ್ಕೆ ಕೂಗುವ ಹಕ್ಕಿಗಳು ಬೇರೆ, ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಬೇರೆ ಕಡೆಯಿಂದ ಇಲ್ಲಿ ಸ್ನಾನಕ್ಕಾಗಿ ನೀರಿಗಾಗಿ ಬರುವ ಹಕ್ಕಿಗಳು ಬೇರೆ, ಸಂಜೆ ಆಗ್ತಾ ಇದ್ದಂತೆ ಮರಳಿ ಗೂಡಿಗೆ ಬರುವಂಥ ಹಕ್ಕಿಗಳ ಶಬ್ದ, ಹೀಗೆ ಪ್ರತಿ ಹೊತ್ತಿಗೂ ಕೂಗುವ ಹಕ್ಕಿಗಳ ಶಬ್ದ ಕೂಡ ಬೇರೆ ಬೇರೆ ಇದೆ. ಒಮ್ಮೆ ನೆನಪು ಮಾಡ್ಕೊಳ್ಳಿ, ನೀವೆಷ್ಟು ಒಬ್ಸರ್ವ್ ಮಾಡಿದ್ದೀರಾ ಅಂತ. ಇಡೀ ದಿನವನ್ನು ನಾನು ಕೇವಲ ಮೊಬೈಲ್ ನೋಡ್ತಾ ಕಳೆದ, ನನ್ನದೇ ಫೋನ್ ಕಾಲ್ಸು, ನನ್ನದೇ ಧಾರಾವಾಹಿ, ಟಿ ವಿ, ಮೊಬೈಲು, ಇದರಲ್ಲೇ ನಾನು ಮುಳುಗೋಗಿದ್ನ, ಅಥವಾ ಪ್ರಕೃತಿ, ಗೋಶಾಲೆ, ದೇವಸ್ಥಾನ, ಆಕಾಶ, ಗಾಳಿ, ಗಿಡಮರಗಳು, ಇವುಗಳೆಲ್ಲವನ್ನು ನಾನು ಎಷ್ಟು ಒಬ್ಸರ್ವ್ ಮಾಡಿದೆ, ಒಮ್ಮೆ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ. ಆಳವಾದಂತಹ ಉಸಿರಾಟ, ಮುಖದ ಮೇಲೆ ಒಂದು ಮಂದಹಾಸ ಇರಲಿ. ಇದೇ ಒಂದು ಸಮಾಧಾನ ಚಿತ್ತರಾಗಿ ನಮಸ್ಕಾರ ಮುದ್ರೆಗೆ ಬನ್ನಿ. ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ನನ್ನ ಜೊತೆಯಲ್ಲಿ ಹೇಳಿ, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಡಿ. ಭೂಮಿ ತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ಬ್ರಹ್ಮಶ್ರೀ ದೈವರಾತ್ರನ ನೆನೆದು ಅವರೆಲ್ಲರ ಆಶೀರ್ವಾದದೊಂದಿಗೆ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್ ಅಹೆಡ್. ಶುಭ ಸಂಜೆ ಹೇಳ, ಶುಭ ರಾತ್ರಿ ಹೇಳ ಅಲ್ವಾ. ಸಂಧ್ಯಾ ಕಾಲದಲ್ಲಿ ಒಳ್ಳೆಯ ಒಂದು ಮಂಥನ ಆಯಿತು. ನಾಳೆ ಮತ್ತೆ ಸಿಗೋಣ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವ ಮುನ್ನ ಒಮ್ಮೆ ನಿಮ್ಮ ಇಡೀ ದಿನ ನೀವೇ ನೋಡ್ಕೊಳ್ಳಿ. ಇಲ್ಲಿ ಯಾರು ಬೇರೆಯವ್ರು ಜಡ್ಜ್ ಮಾಡಬೇಕಂತಿಲ್ಲ. ನೀವು ಸರಿನಾ ನೀವು ತಪ್ಪ ಅಂತ ಬೇರೆಯವ್ರು ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಿಮ್ಮ ದೃಷ್ಟಿ ಏನು, ನೀವು ಯಾಕೆ ಆ ಥರ ಬಿಹೇವ್ ಮಾಡಿದ್ರಿ, ನಿಮ್ಮ ಸನ್ನಿವೇಶ ಏನಿತ್ತು ಅನ್ನೋದು ನಿಮಗೆ ಮಾತ್ರ ಅರ್ಥ ಆಗೋಕ್ಕೆ ಸಾಧ್ಯ. ಬೇರೆಯವ್ರು ಹೊರಗೆ ಕೂತ್ಕೊಂಡು ನೀನು ಸರಿ, ನೀನು ತಪ್ಪು, ನೀನು ಹಾಗೆ ಮಾಡು, ನೀನು ಹಿಂಗೆ ಮಾಡು ಅಂತ ಹೇಳೋದು ತುಂಬ ಸುಲಭ. ಆದರೆ ಅದು ಸರಿಯಾಗಿರ್ಬೇಕಂತಿಲ್ಲ. ಎಲ್ಲ ಸರಿ ನಿಮ್ಮ ಭಾವನೆಗಳಿಗೆ ನಿಮ್ಮದೇ ಆದ ಕಾರಣಗಳಿರುತ್ತೆ. ಸೊ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು 3 ನಿಮಿಷ, ಈಗ ನಾವು ಅಷ್ಟೇ ಒಂದು 3 ನಿಮಿಷ ನಮ್ಮ ಆತ್ಮಾವಲೋಕನ ಮಾಡ್ಕೊಂಡಿದ್ವಿ. ಎಷ್ಟು ಚಂದ ಅನಿಸುತ್ತೆ ನಮ್ಮ ಜೀವನದ ಬಗ್ಗೆ ನಾವು ನೋಡ್ಕೊಳ್ಳೋದು. ದಿನ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಡಿಸೈಡ್ ಮಾಡಿ ಇವತ್ತು ಇಡೀ ದಿನ ನಾನು ಶಾಂತವಾಗಿರ್ತೀನಿ ಅಂತ. ಹಾಗೆ ರಾತ್ರಿ ಮಲಗುವಾಗ ಎಲ್ಲೆಲ್ಲಿ ನೀವು ಸಕ್ಸಸ್ಫುಲ್ ಆದರೆ, ಎಲ್ಲೆಲ್ಲಿ ಫೇಲ್ ಆದರೆ ಇಟ್ಸ್ ಓಕೆ, ನಾಳೆ ಸಮಾಧಾನದಲ್ಲಿರೋಣ. ಇವತ್ತು ಇರೋಕ್ಕಾಗಲಿಲ್ವಾ, ನಾಳೆ ಇರೋಣ. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋದು ಕಲೀರಿ, ಬೇರೆಯವ್ರನ್ನೂ ಕ್ಷಮಿಸೋದು ಕಲೀರಿ, ಹಾಗೆಯೇ ನಿಮ್ಮನ್ನು ನೀವು ಕ್ಷಮಿಸೋದು ಕಲೀರಿ. ಓಕೆನಾ?